ನಾನಾ ವಿಧವಾದಂತಹ ವಾದಗಳಿದ್ದವಲ್ಲ, ಹಿಂದೆ ನಾವು ಖಂಡನೆ ಮಾಡಿದ್ದು, ಆಚಾರ್ಯ ಖಂಡನೆ ಮಾಡಿದ ಎಲ್ಲಾ ದುರ್ವಾದಗಳ ಆ ದುರ್ವಾದಿಗಳು ಅನ್ನುವ ಮದ್ದಾನೆಗಳು, ಮತ್ತ ಮಾತಂಗಗಳು, ಆ ಮತ್ತ ಮಾತಂಗಗಳ ಗಂಡಸ್ಥಳವನ್ನು ಭೇದಿಸುವ ಸಿಂಹ ಇವರು. ಆ ಗಂಡಸ್ಥಳ ಯಾವುದಂದ್ರೆ ತರ್ಕವೇ. ದುರ್ವಾದಿಗಳು ಅನ್ನತಕ್ಕಂಥ ಮದ್ದಾನೆಯ ಯುಕ್ತಿಗಳೆಂಬ ತರ್ಕವನ್ನ ಭೇದನೆ ಮಾಡತಕ್ಕಂಥ ಪಂಚಾಸ್ಯೋ ಯೋಗೋದ್ವ್ಯಕ್ತಂ ಚತುರಾಸ್ಯೋಪಿ ಕೇವಲ ಅಂತ. ಅವರಿಗೆ ಬರೇ ಚತುರಾಸ್ಯ ಅವರು, ಆದರೆ ಇದನ್ನು ಭೇದನೆ ಮಾಡುವುದು ಪಂಚಾಸ್ಯ ಆಗಿಬಿಟ್ರು ಅಂತ. ಇದು ಕವಿ ಚಮತ್ಕಾರ. ಚತುರಾಸ್ಯ ಅಂದ್ರೆ 4 ಮೊರೆ. ಇವರು ಚತುರಾಸ್ಯರಾಗಿದ್ದವರು ಈ ದುರ್ವಾದಿಗಳು ಬಂದ್ರೆ ಪಂಚಾಸ್ಯ ಆಗಿಬಿಟ್ಟು, ಪಂಚಾಸ್ಯ ಅಂದ್ರೆ 5 ಮೊರೆ, 4 ಮೊರೆಯವರು 5 ಮೊರೆಯವರು ಆಗ್ತಿದ್ರು ಅಂತ. ಇದು ಮೇಲು ನೋಟ ಕಾಣುವ ಅರ್ಥ. ಚತುರಾಸ್ಯ ಒಳ್ಳೆಯ ಮಾತುಗಾರ, ಆದ್ರಿಂದ ಇವರು ಈ ಗ್ರಾಮ ಸಿಂಹಗಳು ಇವರು ಪಂಚಾಸ್ಯ ಸಿಂಹದಂತೆ ಎರಗುತ್ತಿದ್ರು, ಆನೆಯ ಮೇಲೆ ಸಿಂಹ ಎರಗದಂತೆ ಎರಗುತ್ತಿದ್ರು ಅನ್ನುವಂಥದ್ದು. ಹೀಗೆ ಪನ್ನಿ ಚತುರಾಸ್ಯೋ ಅಪಿ ಕೇವಲಂ ಪಂಚಾಸ್ಯ ಯೋಗೋದ್ವ್ಯಕ್ತ. ಅಂಥ ಪದ್ಮನಾಭ ತೀರ್ಥರು ಬರೇ ಪ್ರವಚನ ಮಾಡಿದ್ದಲ್ಲ, ಒಂದು ಅಪೂರ್ವವಾದ ಗ್ರಂಥವನ್ನು ಕೊಟ್ಟರು. ಹೇಗೆ ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ, ಹಾಗೆ ಇನ್ನೊಂದು ಅಪೂರ್ವ ಗ್ರಂಥ, ಆಚಾರ್ಯರ ಶಿಷ್ಯರಿಂದ ಬಂದ ಇನ್ನೊಂದು ಅತ್ಯಂತ ಅಪೂರ್ವವಾದ ಇನ್ನೊಂದು ಗ್ರಂಥ ಸನ್ಯಾಯ ರತ್ನಾವಳಿ, ಅನುವ್ಯಾಖ್ಯಾನ. ತತ್ವಪ್ರದೀಪ ಬ್ರಹ್ಮಸೂತ್ರ ಭಾಷ್ಯಕ್ಕಾದರೆ ಅನುವ್ಯಾಖ್ಯಾನ ತ್ರಿವಿಕ್ರಮ ಪಂಡಿತರು ಪ್ರಾರ್ಥನೆ ಮಾಡಿ ರಚನೆ ಮಾಡಿದ ಗ್ರಂಥಕ್ಕೆ ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಬರೆದರು. ತಮ್ಮ ಪದ್ಮನಾಭ ತೀರ್ಥ ವ್ಯಾಖ್ಯಾನ ಬರೆದರು. ಅವರಲ್ಲಿ ಆ ಸಾಮರಸ್ಯ ನೋಡಿ. ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆಯಿಂದ ನಿರ್ಮಾಣವಾದ ಗ್ರಂಥಕ್ಕೆ ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನ ಬರೀಲಿಕ್ಕೆ ಹೋಗಲಿಲ್ಲ, ಪದ್ಮನಾಭ ತೀರ್ಥರು ವ್ಯಾಖ್ಯಾನ ಬರೆದರು. ಅದಕ್ಕೆ ಸನ್ಯಾಯ ರತ್ನಾವಳಿ ಅಂತ ಹೆಸರಿಟ್ರು. ಈ ಪದ್ಮನಾಭ ತೀರ್ಥರು ಮತ್ತು ಮಧ್ವಿ ಎರಡರ ಪ್ರಭಾವದಿಂದ ಸನ್ಯಾಯ ರತ್ನಾವಳಿಯ ನ್ಯಾಯ ತಗೊಂಡ್ರು. ಸುಧಾ ತಗೊಂಡು ಜಯತೀರ್ಥರು ಎರಡನ್ನು ಒಟ್ಟು ಮಾಡಿ ನ್ಯಾಯ ಸುಧಾ ಅಂತ ಹೆಸರು. ನ್ಯಾಯ ರತ್ನಾವಳಿ ಅಂತ ಪದ್ಮನಾಭ ತೀರ್ಥರು ಬರೆದಿರುವ ಗ್ರಂಥ. ಅದರಿಂದ ನ್ಯಾಯಗಳನ್ನು ತಗೊಂಡ್ರು. ಅಸೌ ಸುಧಾಂ ಸಜ್ಜನ ಸತಾಂ ಸುಧಾಂ ಅನುವ್ಯಾಖ್ಯಾನ ಸಜ್ಜನರಿಗೆ ಸುಧಾ ಅಂತ ಮಧ್ವಿ ಹೇಳಿದ ಸುಧಾ ತಗೊಂಡು ಎರಡು ಒಟ್ಟು ಮಾಡಿ ನ್ಯಾಯ ಸುಧಾ ಅಂತ ಹೆಸರಿಟ್ರು ಜಯತೀರ್ಥರು. ಜಯತೀರ್ಥರಿಗಿಂತ ಮೊದಲು ಅದಕ್ಕೆ ವ್ಯಾಖ್ಯಾನ ಬರೆದವರು ಪದ್ಮನಾಭ ತೀರ್ಥರು. ಇದೇ ದುಃಖದ ಸಂಗತಿ. ತತ್ವಪ್ರದೀಪ ಸಹಿತವಾಗಿ ಬ್ರಹ್ಮಸೂತ್ರ ಭಾಷ್ಯ ಓದಬೇಕು, ಸನ್ಯಾಯ ರತ್ನಾವಳಿ ಸಹಿತವಾಗಿ ಅದು ವ್ಯಾಖ್ಯಾನ ಓದಬೇಕು. ಆ ಆನಂದವೇ ಬೇರೆ. ಅದು ಇಲ್ಲೇ ಹೊರಟೋಗ್ಬಿಟ್ಟಿದೆ. ಈ ಒಳ್ಳೆಯ ಗ್ರಂಥಗಳನ್ನು ಓದುವುದೇ ನಿಂತು ಹೋಗ್ಬಿಟ್ಟಿದೆ. ಈಗ ಸನ್ಯಾಯ ರತ್ನಾವಳಿಯನ್ನ ಮರ್ತೇ ಬಿಟ್ಟಿದ್ದಾರೆ ಜನ. ಆ ಗ್ರಂಥ ಅಧ್ಯಯನವೇ ಇಲ್ಲ. ಅದನ್ನು ಅವಲೋಕನ ಹೋಗ್ಕೊಳ್ಳಿ. ಸುಧಾ ಹೇಳುವಾಗ ಸನ್ಯಾಯ ರತ್ನಾವಳಿ ನೋಡಿಕೊಂಡು ಕೂಡ ಹೇಳುವ ಸಂಪ್ರದಾಯ ಇಲ್ಲ ಈಗ. ಅದನ್ನು ಪೂರ್ಣ ಅಲಕ್ಷ್ಯ. ಪದ್ಮನಾಭ ತೀರ್ಥರ ಗ್ರಂಥವನ್ನ, ತ್ರಿವಿಕ್ರಮಪಂಡಿತರ ಗ್ರಂಥಗಳನ್ನು ಪೂರ್ತಿ ಅಲಕ್ಷ್ಯ ಮಾಡಿಬಿಟ್ಟಿದ್ದೇವೆ ನಾವು. ಆದರೆ ಇವರು ಹೇಳ್ತಾರೆ ಸನ್ಯಾಯ ರತ್ನಾವಳಿಯಪ್ಪಿ ಉದಪಾದಿ ಯತಃ ಪರ, ಶ್ರೇಷ್ಠವಾದ ವ್ಯಾಖ್ಯಾನ ಅನುವ್ಯಾಖ್ಯಾನ. ಅವರು ಆ ಮಾತು ಯಾಕೆ ಹೇಳಿದ್ದು ಗೊತ್ತುಂಟ? ಬಹಳ ಪರ ಅನ್ನೋ ಶಬ್ದವನ್ನು ಬಳಸುವುದಕ್ಕೊಂದು ಕಾರಣ ಉಂಟು. ಅದಕ್ಕಿಂತ ಮೊದಲು ಪ್ರಾಯ ಒಂದು ವ್ಯಾಖ್ಯಾನ ಆಗಿದೆ. ಪದ್ಮನಾಭ ತೀರ್ಥರು ಬರೆಯುವ ಮುಂಚೆ ಅನುವ್ಯಾಖ್ಯಾನಕ್ಕೆ ಇನ್ನೊಂದು ವ್ಯಾಖ್ಯಾನ ಆಗಿದೆ. ಶಂಕರ ಪಂಡಿತಾಚಾರ್ಯ ಬರೆದ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಶಂಕರ ಪಂಡಿತಾಚಾರ್ಯ. ಈ ಶಂಕರ ಪಂಡಿತಾಚಾರ್ಯರು ಇವರು ಚಿಕ್ಕಪ್ಪನೋ ಇನ್ನೊಬ್ಬರು 2 ಜನ ಶಂಕರ ಪಂಡಿತಾಚಾರ್ಯ ಇದ್ದಾರೆ. ಶಂಕರಾರ್ಯವು ಉಭವು ಅಂತ ಮುಂದೆ ಹೇಳ್ತಾರೆ. ಇಬ್ಬರು ಶಂಕರ ಬೆಜತ್ತಾಯರು. ಶಂಕರ ಬೆಜತ್ತಾಯರು ಅಂತ ಇಬ್ಬರು. ತ್ರಿವಿಕ್ರಮ ಪಂಡಿತರು ಬೆಜತ್ತಾಯ, ತ್ರಿವಿಕ್ರಮ ಪಂಡಿತರು ಬೆಜತ್ತಾಯ, ಶಂಕರ ಪಂಡಿತರು ಮತ್ತು ಮತ್ತೊಬ್ಬರು ಬೆಜತ್ತಾಯ. ಈ 3 ಜನ. ಈ 2 ಶಂಕರ ಪಂಡಿತರು, ಒಬ್ಬರು ಇವರು ಚಿಕ್ಕಪ್ಪ. ಈ ಅನುವ್ಯಾಖ್ಯಾನ ಸಂಬಂಧಿಕ ಬರೆದವರು ಚಿಕ್ಕಪ್ಪನೋ ಇನ್ನೊಬ್ಬರು ಶಂಕರ ಪಂಡಿತರೋ ಗೊತ್ತಿಲ್ಲ. ಅದು ಕೂಡ ಇವರೇನು ಬಾಯಿ ಬಿಡುವುದಿಲ್ಲ ನಾರಾಯಣ ಪಂಡಿತರು. ಅಂತೂ ಶಂಕರ ಪಂಡಿತಾಚಾರ್ಯ ನಮ್ಮ ಅಣ್ಣ ಹೇಳಿ ಬರೆಸಿದ ಗ್ರಂಥ ಅಂತ ತಮ್ಮ ಪ್ರಾಯ ಬರೆದಿರ್ಬೋದು ಅಂತ ಇಟ್ಕೊಳ್ಳೋಣ. ಶಂಕರ ಪಂಡಿತರು ವ್ಯಾಖ್ಯಾನ ಬರೆದಿದ್ದಾರೆ. ಇವರು ಹೇಳ್ತಾರೆ ನಮ್ಮ ಚಿಕ್ಕಪ್ಪ ಬರೆದ ವ್ಯಾಖ್ಯಾನಕ್ಕಿಂತ ಚೆನ್ನಾಗಿದೆ ಅದು. ಅಪರ ನಮ್ಮ ಚಿಕ್ಕಪ್ಪ ಬರೆದಿದ್ದಾರೆ. ಅದು ಏನು ಬರೆದಿದ್ದಾರೆ ಅಂತ ಹೇಳಿ ಅವರೇ ಬರಬೇಕು. ವಿವರವೇ ಮಾಡೋದಿಲ್ಲ ಅವರು. ಅದು ಏನು ಅಂದ್ರೆ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ. ಅದಕ್ಕೆ ನಾನೊಂದು ಹೆಸರಿಟ್ಟಿದ್ದೀನಿ ಅವತರಣಿಕಾ ಟೀಕೆ ಅಂತ. ಬರೇ ಪ್ರತಿ ಶ್ಲೋಕಕ್ಕೂ ಅವತರಣಿಕೆ ಬರ್ತದೆ. ಶ್ಲೋಕಕ್ಕೆ ವ್ಯಾಖ್ಯಾನವೇ ಬರೆದಿಲ್ಲ ಅವರು. ಹೊಸ ನಮನೆ ಅವರು. ಇತ್ಯಾಶಂಕಾಯ ಮಾಹ ಇತಿ ಪ್ರಾಪ್ತೇ ಆಹ. ಏನು ಹೇಳಿದ್ರು ಅಂತ ಶ್ಲೋಕಕ್ಕೆ ಅರ್ಥ ಬರೆಯಲಿಲ್ಲ. ಒಂದು ಕಡೆಯೂ ಅನುವ್ಯಾಖ್ಯಾನ ಒಂದು ಶ್ಲೋಕಕ್ಕೂ ಅರ್ಥ ಬರೆಯಲಿಲ್ಲ. ಒಂದು ಅಪೂರ್ವ ವ್ಯಾಖ್ಯಾನ. ಮತ್ತೆ ಬರೇ ಸಂಬಂಧ ದೀಪಿಕಾ. ಆ ಶ್ಲೋಕ ಯಾಕೆ ಬಂತು? ಅದು ಇಂಥ ಪೂರ್ವಪಕ್ಷ ಬರುತ್ತೆ, ಅದಕ್ಕೋಸ್ಕರ ಆಚಾರ್ಯ ಈ ಶ್ಲೋಕ ಅವತರಣಿಕೆ ಮಾತ್ರ. ಅದಕ್ಕೆ ಅವತರಣಿಕಾ ಟೀಕಾ ಅಂತ ನಾನು ಹೆಸರಿಟ್ಟಿದ್ದೇನೆ ಸಂಬಂಧ ದೀಪಿಕಾಕ್ಕೆ. ಇವರು ಹೇಳ್ತಾರೆ ಅದು ಇದ್ರೂ ಕೂಡ ಅದು ಸಮಗ್ರವಾದ ಅನುವ್ಯಾಖ್ಯಾನದ ಗ್ರಹಣಕ್ಕೆ ಅಪೂರ್ಣ. ಅದರಿಂದ ಇದು ಪರ, ಇದು ಶ್ರೇಷ್ಠವಾದ ವ್ಯಾಖ್ಯಾನ. ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಮತ್ತು ಸನ್ಯಾಯ ರತ್ನಾವಳಿ
ಇದು ಎರಡನ್ನು ಇಟ್ಟುಕೊಂಡ್ರೆ ಸಂನ್ಯಾಯ ರತ್ನಾವಳಿ ಮೊದಲನೇ ಸ್ಥಾನ ಸಲ್ಲಬೇಕು ಅಂತ. ಹೀಗೆ ಸಂನ್ಯಾಯ ರತ್ನಾವಳಿ ಉದಪಾದಿ ಯತಃ ಪರ ಟೀಕಾ ಅಪರ ಅನುವ್ಯಾಖ್ಯಾಯ ಅಂತ. ಇಲ್ಲಿ ಪರಾನುವ್ಯಾಖ್ಯಾಯ ಅಂತಲೂ ಹೇಳ್ತಾರೆ. ಅಪರ ಟೀಕಾ ಅಂದ್ರೆ ಒಂದು ತಿರುಗು ಶಂಕರ ಪಂಡಿತರು ಬರೆದದ್ದಿರಬೇಕು. ಅದನ್ನು ಹೇಳಿದೆ ಅದು ಇನ್ನೊಂದು ಟೀಕೆ, ಇವರು ಬರೆದದ್ದು ಮತ್ತೊಂದು ಟೀಕೆ ಆಯಿತು ಅಂದ್ರೆ ಮೊದಲು ಶಂಕರ ಪಂಡಿತರು ಬರೆದಂತಹ ಟೀಕೆ ಇರಬೇಕು. ಟೀಕಾ ಅಪರ ಅನುವ್ಯಾಖ್ಯಾಯ ಅನರ್ಘ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂನ್ಯಾಯ ರತ್ನಾವಳಿಗೆ ಅನರ್ಘ, ಅದು ಬೆಲೆ ಕಟ್ಟದಂತಹ ಮುತ್ತುಗಳ ಸಾಲು. ಅದು ಮುತ್ತುಗಳಿಗೊಂದು ಬೆಲೆ ಉಂಟು. ರತ್ನ ವಜ್ರ ವ್ಯಾಪಾರಿಗಳ ಅಂಗಡಿ, ಇದು ಬೆಲೆ ಕಟ್ಟಲಾಗದ ವಜ್ರ. ಇದು ಬಂದದ್ದು ಎಲ್ಲಿಂದ? ಬೋಧ ಸಾಗರ ಆದಂತ ಜ್ಞಾನದ ಕಡಲಿಂದ ಅದ ತಳದಲ್ಲಿ ಬಂದಂತಹ ಮುತ್ತು ರತ್ನಗಳು ಇವು. ಇಂಥ ಸಂನ್ಯಾಯ ರತ್ನಾವಳಿ ನನಗೊಂದು ಕನಸಿದೆ. ಅದೀಗ ಪ್ರಾಯ ಸದ್ಯದಲ್ಲಿ ಪ್ರಕಟ ಆಗಬಹುದು. ಅದಕ್ಕೆ ಸಿದ್ಧತೆ ಮಾಡಿದ್ದೇನೆ. ಅನುವ್ಯಾಖ್ಯಾನ, ಅದಕ್ಕೆ ನಮಗೆ 3 ಪ್ರಾಚೀನ ವ್ಯಾಖ್ಯಾನಗಳು ಸಿಗ್ತವೆ. ಒಂದು ಮೊದಲು ಪದ್ಮನಾಭ ತೀರ್ಥರದ್ದು, ಆಮೇಲೆ ಶಂಕರ ಪಂಡಿತಾಚಾರ್ಯ, ಆಮೇಲೆ ನಾರಾಯಣ ಪಂಡಿತಾಚಾರ್ಯ. ಈ 3 ವ್ಯಾಖ್ಯಾನಗಳ ಸಹಿತವಾಗಿ ಅನುವ್ಯಾಖ್ಯಾನವನ್ನು ಮುದ್ರಿಸಬೇಕು ಅಂತ. ಅಂದ್ರೆ ಜಯತೀರ್ಥರಿಗಿಂತ ಮೊದಲು ಏನು ಪರಂಪರೆ ಬೆಳೆದಿತ್ತು ಅನ್ನೋದೊಂದು ಐತಿಹಾಸಿಕ ಲಿಂಕ್ ಸಿಕ್ಕಿತ್ತು. ಅಲ್ಲಿಂದ ನ್ಯಾಯಸೂತ್ರಕ್ಕೆ ಬರಬೇಕು. ಆವಾಗ ನಮಗೆ ಲಿಂಕ್. ಈ 3 ವ್ಯಾಖ್ಯಾನಗಳ ಸಹಿತವಾಗಿ ಅನುವ್ಯಾಖ್ಯಾನ, ಆ 3 ವ್ಯಾಖ್ಯಾನಗಳ ಈ ಮುದ್ರಣದ ಸಿದ್ಧತೆ ಸುಮಾರಾಗಿ ನಡೆದಿದೆ. ಆದರೆ ಅದಕ್ಕಿಂತ ಮೊದಲು ಈವಾಗಲೇ ಸಿದ್ಧ ಆಗಿರತಕ್ಕ ಪುಸ್ತಕಗಳು ಒಂದೊಂದೇ ಹೊರಗೆ ಬರಬೇಕು. ಈಗ ಮಧ್ವಿಜಯ ಬಂದ ಮೇಲೆ ಉಪನಿಷತ್ತು, ವಾಮನ ಪಂಡಿತಾಚಾರ್ಯ 6 ಉಪನಿಷತ್ತುಗಳದ್ದು ಸಿದ್ಧ ಆಗಿದೆ. ಅದಾದ್ಮೇಲೆ ಆಚಾರ್ಯರ ಮಹಾಭಾರತ ತಾತ್ಪರ್ಯಕ್ಕೆ ನರಹರಿತೀರ್ಥರ ಶ್ಲೋಕ ರೂಪವಾದ ವ್ಯಾಖ್ಯಾನ, ಅದು ಅರ್ಥ ಆಗದೆ ತಪ್ಪು ಅರ್ಥಗಳು ಅದರ ಮೇಲೆ ವ್ಯಾಖ್ಯಾನಗಳು ತುಂಬಾ ಹೊರಟುಬಿಟ್ಟಿದ್ದು. ಅದಕ್ಕೆಲ್ಲ ವ್ಯಾಖ್ಯಾನಗಳು ಪ್ರಿಂಟ್ ಆಗಿದೆ ಅನ್ನೋ 5-6 ವ್ಯಾಖ್ಯಾನಗಳ ಸಹಿತ. ಅದರಲ್ಲಿ ತಪ್ಪು ನರಹರಿತೀರ್ಥರ ಶ್ಲೋಕಗಳಿಗೆ ತಪ್ಪು ಅರ್ಥ ಬರೆದು ವ್ಯಾಖ್ಯಾನ ಬರೆದದ್ದೆಲ್ಲ ಪ್ರಿಂಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನರಹರಿತೀರ್ಥರ ಶ್ಲೋಕಗಳಿಗೆ ಮತ್ತು ಆಚಾರ್ಯರ ಮಹಾಭಾರತ ಎರಡನ್ನು ಸಂಗಮನ ಮಾಡಿ ನಾನು ಒಂದು ಸಂಸ್ಕೃತದಲ್ಲಿ ಒಂದು ಟಿಪ್ಪಣಿ ಬರೆದಿದ್ದೇನೆ. ಅದು ಕಂಪೋಸ್ ಆಗಿ ಕೂತಿದೆ. ಹೀಗೆ ಇನ್ನೂ 7-8 ಗ್ರಂಥಗಳು ಕಂಪೋಸ್ ಆಗಿ ಕೂತು ಆದ ಮೇಲೆ ಅನುವ್ಯಾಖ್ಯಾನ ಹಿಡಿಬೇಕು ಅಂತ ಯೋಚನೆ ಇದೆ. ಅಂಥ ಒಂದು ಅಪೂರ್ವವಾದಂತಹ ಗ್ರಂಥವನ್ನ ಟೀಕಾಪರಾನುವ್ಯಾಖ್ಯಾಯ ಅನರ್ಘ, ಅಮೂಲ್ಯವಾದಂತಹ, ನಿಜವಾಗಿ ನಾರಾಯಣ ಪಂಡಿತರು ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಬರೀತಾ ನಯಮಂಜರಿ ಅಂತ ಅವರು ಅಲ್ಲಲ್ಲಿ ಹೇಳ್ತಾರೆ. ವ್ಯಾಖ್ಯಾನ ಬರೆದು ಅವರು ವ್ಯಾಖ್ಯಾನ ಬರೆದದ್ದು ಯಾಕೆಂದ್ರೆ ಚಿಕ್ಕಪ್ಪ ಬರೆದಂತಹ ವ್ಯಾಖ್ಯಾನದಲ್ಲಿ ಶ್ಲೋಕಗಳಿಗೆ ವಿವರಣೆ ಇಲ್ಲ, ಬರೀ ಅವತರಣಿಕೆ ಮಾತ್ರ ಇದೆ. ಅದಕ್ಕೆ ಶ್ಲೋಕಗಳಿಗೆ ಅರ್ಥ ಬರೆಯುವಂತಹದ್ದನ್ನ ಅದು ಪೂರಕ, ಆ ಸಂಬಂಧ ದೀಪಿಕಾಕ್ಕೆ ಪೂರಕವಾಗಿ ಇವರು ಬರೆದು ಆಮೇಲೆ ಹೇಳ್ತಾರೆ, ನಾನು ಹೆಚ್ಚು ವಿವರವಾಗಿ ಹೇಳುವುದಿಲ್ಲ. ವಿಸ್ತರಸ್ತು ಪದ್ಮನಾಭ ತೀರ್ಥ ಭಟ್ಟಾರಕೈ ವಿರಚಿತಾಯಾಮ್ ಟೀಕಾಯಾಮ್ ದ್ರಷ್ಟವ್ಯ ಅಂತ. ಇದ್ರ ಹೆಚ್ಚು ವಿವರ ಬೇಕಿದ್ರೆ ಪದ್ಮನಾಭ ತೀರ್ಥರ ಸಂನ್ಯಾಯ ರತ್ನಾವಳಿ ಓದ್ರಿ ಅಂತ ಇವರೇ ಹೇಳ್ತಾರೆ, ನಾರಾಯಣ ಪಂಡಿತರು. ಅಂದ್ರೆ ಅದೊಂದು ಅಪೂರ್ವ ವ್ಯಾಖ್ಯಾನ. ಸಂನ್ಯಾಯ ರತ್ನಾವಳಿಯರ ಪಿದಪಾದಿ ಯತಃಪರ ಟೀಕಾಪರಾನುವ್ಯಾಖ್ಯಾಯ. ಹೀಗೆ ಆಮೇಲೆ ಅವರು ಬರೆದಿರತಕ್ಕಂಥ ಇನ್ನು ಕೆಲವು ಗ್ರಂಥಗಳು ಸಿಗ್ತಾವೆ. ಅದು ಅವ್ರಿಗೆ ಹೌದೋ ಅಲ್ವೋ ಗೊತ್ತಿಲ್ಲ. ಬ್ರಹ್ಮಸೂತ್ರ ಭಾಷ್ಯಕ್ಕೂ ಅವರು ಬರೆದಂಥದ್ದು, ಅನುವ್ಯಾಖ್ಯಾನಕ್ಕೆ ಮಾತಾಡಲ್ಲ, ಪದ್ಮನಾಭ ತೀರ್ಥರು ಬರೆದದ್ದು ಅಂತ ಒಂದು ಅಪೂರ್ಣ 2 ಅಧ್ಯಾಯಕ್ಕೆ ಸಿಗುತ್ತೆ. ಸತ್ತರ್ಕ ದೀಪಾವಳಿ ಅಂತ ಹೆಸರಿನಲ್ಲಿ 2 ಅಧ್ಯಾಯ, 4 ಅಧ್ಯಾಯಕ್ಕೆ ಸಿಕ್ಕೋಲ್ಲ, 2 ಅಧ್ಯಾಯಕ್ಕೆ ಸಿಗುತ್ತೆ. ಅದು ಅವರು ಬರೆದದ್ದು ಹೌದು ಅಂತ ಕೆಲವರು, ಅಲ್ಲ ಅಂತ ಕೆಲವರು, ವಾದ ಇದೆ. ಆಮೇಲೆ ಗೀತಾ ತಾತ್ಪರ್ಯಕ್ಕೆ ಅವರು ಬರೆದಿರತಕ್ಕಂಥ ಒಂದು ವ್ಯಾಖ್ಯಾನ ಇದೆ. ಗೀತಾ ಭಾಷ್ಯಕ್ಕೂ ಬರೆದಿದ್ದಾರೆ ಹೇಳ್ತಾರೆ. ಇದೆಲ್ಲ ಎಷ್ಟರ ಮಟ್ಟಿಗೆ ಅಥೆಂಟಿಕ್ಕೋ ಗೊತ್ತಿಲ್ಲ, ಯಾಕಂದ್ರೆ ಅದರ ಬಗ್ಗೆ ನಾನು ಅದರ ಮೂಲ ಶೋಧನೆ ಮಾಡಿದೆ, ಮ್ಯಾನುಸ್ಕ್ರಿಪ್ಟ್ಗಳನ್ನು ಶೋಧನೆ ಮಾಡಿದೆ. ಏನು ಹೇಳಲಿಕ್ಕಾಗೋದಿಲ್ಲ. ಪ್ರಿಂಟಿನ ಪುಸ್ತಕ ಹಿಡ್ಕೊಂಡು ವಾದ ಮಾಡೋದು ವ್ಯರ್ಥ. ಅದರಿಂದ ಮೂಲ ಗ್ರಂಥಗಳನ್ನು ಶೋಧನೆ ಮಾಡಿದ ಮೇಲೆ ಅದರ ಬಗ್ಗೆ ತೀರ್ಮಾನ ಮಾಡಬಹುದು. ಬಹಳ ಮಂದಿ ಸತ್ತರ್ಕ ದೀಪಾವಳಿ ಅಂತ ಪದ್ಮನಾಭ ತೀರ್ಥರು ಬರೆದ ಗ್ರಂಥವೇ ಇಲ್ಲ, ಅದು ಬೋಗಸ್ಸು ಅಂತ ಹೇಳ್ತಾರೆ ಆ ಗ್ರಂಥವನ್ನು ವಿಮರ್ಶಕರು. ಸಂನ್ಯಾಯ ರತ್ನಾವಳಿ ಮಾತ್ರ ನಿರ್ವಿವಾದವಾಗಿ ಮಾಡಿದ್ದು ಮತ್ತು ಅತ್ಯಂತ ಸುಂದರವಾಗಿದೆ. ಸಂನ್ಯಾಯ ರತ್ನಾವಳಿ ಭಾರಿ ಸುಂದರವಾಗಿದೆ. ಅನುವ್ಯಾಖ್ಯಾನ ಓದ್ತಾ ಸಂನ್ಯಾಯ ರತ್ನಾವಳಿ ಜೊತೆಗೆ ಓದಿದ್ರೆ ಆಗೋ ಆನಂದವೇ ಬೇರೆ. ಹೇಗೆ ತತ್ವಪ್ರದೀಪ ಹಿಡ್ಕೊಂಡು ಓದಿದ್ರೆ ಬ್ರಹ್ಮಸೂತ್ರ ಭಾಷ್ಯ ಖುಷಿ ಕೊಡುತ್ತೆ, ಅದೇ ಆನಂದವನ್ನ ಸಂನ್ಯಾಯ ರತ್ನಾವಳಿ ಕೊಡುತ್ತೆ. ಆದರೆ ಒಂದು ಮಾತು ಹೇಳಬೇಕು, ತತ್ವಪ್ರದೀಪದಷ್ಟು ಆಚಾರ್ಯರ ಒಂದೊಂದು ಮಾತನ್ನು ಎಳೆಯಾಗಿ ಅನೇಕ ಅರ್ಥದಲ್ಲಿ ತೆರೆದು ತೋರಿಸುವ ಕೆಲಸವನ್ನು ಪದ್ಮನಾಭ ತೀರ್ಥರು ಮಾಡಿಲ್ಲ. ಅದು ತಿರುಗುವ ಪಂಡಿತರಿಗೆ ಮೀಸಲು. ಆ ಒಂದು ವಿಚಿತ್ರವಾಗಿ ಒಂದು ಮಾತಿಗೆ 10 ಬಗೆಯಿಂದ ಅದನ್ನ ಅರ್ಥವನ್ನ ತೋರಿಸಿ, ಅದು ಆ ವಾಕ್ಯಾರೂಢವಾಗಿ
ಯತ್ ಪ್ರಯೋಜನಾರ್ಥಂ ಸೃಷ್ಟಿ ತದೂನತ್ವ ನ್ಯೂನತೆ ಆಚಾರ್ಯ ವಾಕ್ಯ. ಯತ್ ಪ್ರಯೋಜನಾರ್ಥಂ ಸೃಷ್ಟಿ ಇವ್ರದು ವ್ಯಾಖ್ಯಾನ. ಯತ್ ಪ್ರಯೋಜನಾರ್ಥಂ ಸೃಷ್ಟಿ, ಯಾವ ಪ್ರಯೋಜನಕ್ಕೆ ಸೃಷ್ಟಿ ಮಾಡಿದ, ಹಾಗಾದ್ರೆ ಆ ಪ್ರಯೋಜನ ಮೊದಲು ಇರಲಿಲ್ಲ ಅಂತಾಯ್ತು, ಕೊರತೆ ಬಂತು ದೇವರಿಗೆ. ಇಲ್ಲಪ್ಪ, ಪ್ರಯೋಜನ ಇಲ್ಲ ಇಲ್ವಾ? ಯತ್ ಪ್ರಯೋಜನಾರ್ಥಂ ಸೃಷ್ಟಿ ತದೂನತ್ವ ನ್ಯೂನತ, ಸೃಷ್ಟಿ ಇರುವುದೇ ಪ್ರಯೋಜನ ಇರುವುದೇ ಸೃಷ್ಟಿಯೇ ಮಾಡಿರ್ತಾರೆ. ಹೀಗೆ ಎಷ್ಟು ವಿಕಲ್ಪ ಮಾಡಿದರೆ ಆಚಾರ್ಯರ ಒಂದೇ ವಾಕ್ಯದಿಂದ ಅದಕ್ಕೆಲ್ಲ ಉತ್ತರ ಹೊರಡಿಸುವ ಒಂದು ಜಾಣತನ ಆಚಾರ್ಯನ ಪಾಠ ಕೇಳಿದ್ದ ವಿಷಯ ಅಂತ ಇಟ್ಟುಕೊಳ್ಳಿ. ಇದನ್ನ ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪದಲ್ಲಿ ಅನ್ಯಾದೃಶವಾಗಿ ಮಾಡಿದ್ದಾರೆ. ಅಷ್ಟು ವಿವರವಾಗಿ ಪದ್ಮನಾಭ ತೀರ್ಥರು ಹೇಳುವುದಿಲ್ಲ. ಆದರೆ ನಿಜವಾಗಿಯೂ ಪದ್ಮನಾಭ ತೀರ್ಥರ ಸಂಧ್ಯಾರತ್ನಾವಳಿ ಒಂದು ಓದುವುದೇ ಒಂದು ಆನಂದ ಮಾತ್ರ. ಅಷ್ಟು ಚಂದದ ವ್ಯಾಖ್ಯಾನ. ನಮ್ಮ ದುರ್ದೈವ ಶುದ್ಧವಾದ ಪಾಠವೇ ಈವರೆಗೆ ಪ್ರಿಂಟ್ ಆಗಿಲ್ಲ. ಒಂದು ಪ್ರಿಂಟ್ ಆಗಿದೆ, ಅದು ಪದ್ಮನಾಭ ತೀರ್ಥರಿಗೆ ಓದಿದ್ದು ಅರ್ಥ ಆಗ್ಲಿಕ್ಕಿಲ್ಲ, ಅಷ್ಟು ತಪ್ಪಾಗಿ ಪ್ರಿಂಟ್ ಆಗಿದೆ. ನಮಗೆ ಬಿಡಿ, ನಾನು ಏನು ಬರೆದಿದ್ದೆ, ಇದು ಏನೋ ತಪ್ಪು ಪ್ರಿಂಟ್ ಆಗಿಲ್ಲ, ನನ್ನ ಹಸ್ತಪ್ರತಿ ತರಲಿ ಅಂತ ಹೇಳ್ಬೇಕು, ಅಷ್ಟು ಅಬದ್ಧ ಪ್ರಿಂಟ್ ಆಗಿದೆ. ಅದನ್ನ ಸಾಕಷ್ಟು ಯಥಾಶಕ್ತಿ ಶೋಧನೆ ಮಾಡಿ ಇಟ್ಟಿದ್ದೇನೆ. ಅದು ಪ್ರಿಂಟಿಗೆ ಕೊಡೋ ಮುಂಚೆ ಇನ್ನೂ ಒಂದು ಮೂಲ ಪುಟಪಾಠಗಳನ್ನೆಲ್ಲ ನೋಡಬೇಕು. ಸಂಧ್ಯಾರತ್ನಾವಳಿ ನನಗೆ ಎಷ್ಟು ಮೂಲ ಪಾಠಗಳ ಕೊಲೇಷನ್ ಮಾಡದೇನೆ ಶೋಧನೆ ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾಡಿ ಇಟ್ಟಿದ್ದೇನೆ ನಾನು. ಆದರೆ ಪೂರ್ವ ಶೋಧನೆ ಮಾಡಬೇಕಾದ್ರೆ ಇನ್ನು ಮೂಲ ಪಾಠಗಳನ್ನು ಹುಡುಕಬೇಕು. ಅದು ಮೂಲ ಪಾಠಗಳು ಉಂಟೋ, ಮಠಗಳವರು ಉಳಿಸಿಕೊಂಡಿದ್ದಾರೋ, ಎಲ್ಲೆಲ್ಲಿಯೂ ನನಗೆ ಸಿಕ್ಕಿಲ್ಲ. ಬಹಳ ಆಶ್ಚರ್ಯ, ಇಲ್ಲೆಲ್ಲಿಯೂ ನಮ್ಮ ಮಠಗಳಲ್ಲಿ ಮ್ಯಾನುಸ್ಕ್ರಿಪ್ಟ್ನಲ್ಲಿ ಪದ್ಮನಾಭ ತೀರ್ಥೀಯ ಸಂಧ್ಯಾರತ್ನಾವಳಿ ಸಿಕ್ಕಿಲ್ಲ. ಇನ್ನು ಮೇಲಿನ ಮಠಗಳಲ್ಲಿ ಉಂಟೋ ನೋಡಬೇಕು, ವಿಚಾರಿಸಬೇಕು. ಅದು ಮ್ಯಾನುಸ್ಕ್ರಿಪ್ಟ್ ಅನ್ನು ಕೂಡ ಉಳಿಸಲಿಲ್ಲ. ಬಹಳ ಅಧ್ಯಾಯ ಆಗಿಬಿಟ್ಟಿದೆ ನಮ್ಮಲ್ಲಿ. ಆಚಾರ್ಯ ಸಾಕ್ಷಾತ್ ಶಿಷ್ಯರ ಗ್ರಂಥ, ನರಹರಿ ತೀರ್ಥರ ಗ್ರಂಥಗಳು ಸಿಗೋಲ್ಲ, ಯಾವುದೂ ಸಿಗೋದಿಲ್ಲ. ಒಂದು ಯಮಕ ಭಾರತ ವ್ಯಾಖ್ಯಾನ, ಮಹಾಭಾರತಾತ್ಮನೇದ ತಾತ್ಪರ್ಯ ಸಮಗ್ರ ವ್ಯಾಖ್ಯಾನ ಬಿಟ್ಟರೆ ಇನ್ಯಾವುದೂ ಸಮಗ್ರ ಗ್ರಂಥ ಅವರು ಸಿಗೋಲ್ಲ. ಎಲ್ಲ ಆಚಾರ್ಯ ಸಾಕ್ಷಾತ್ ಶಿಷ್ಯರ ಗ್ರಂಥಗಳನ್ನ ಕಳ್ಕೊಂಡು ಬಿಟ್ಟಿದ್ದೇವೆ ನಾವು. ಅದರ ಹಸ್ತಪ್ರತಿಯನ್ನು ಉಳಿಸಬೇಕು. ಅಂತೂ ಇಂಥ ಒಂದು ಮಹಾನ್ ಕೃತಿಯನ್ನ, ಮೇರು ಕೃತಿಯನ್ನ, ಸಂನ್ಯಾಯ ರತ್ನಾವಳಿ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಕೊಟ್ಟಂತಹ ದೊಡ್ಡ ಗ್ರಂಥಕಾರರು ಪದ್ಮನಾಭ ತೀರ್ಥರು. ಆಮೇಲೆ ಕೊನೆಯದಾಗಿ ಹೇಳ್ತಾರೆ, ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತಃ. ಪದ್ಮನಾಭ ತೀರ್ಥರು ಬರೇ ಏನೋ ಹಾಗಾದ್ರೆ ಬರೇ ತರ್ಕ ಮಾಡೋದು, ವಾದಿಗಳನ್ನು ಖಂಡನೆ ಮಾಡೋದು, ಇಷ್ಟೇ ಬರೀ ನೆಗೆಟಿವ್ ಅಪ್ರೋಚ್ ಅವರದು ಅಂದ್ರೆ ಅಲ್ಲ. ವೇದ ಮಂತ್ರಗಳಿಗೆ ಅರ್ಥ ಪ್ರವಚನ ಮಾಡಿದರೆ ಕೇಳಬೇಕು. ಆಚಾರ್ಯ ಪ್ರವಚನ ಕೇಳಿದ ನಂತರ ಎರಡನೇ ಅಂತ ವೇದ ಪ್ರವಚನ ಕೇಳಬೇಕು ಅಂತ ಪದ್ಮನಾಭ ತೀರ್ಥರು ಆ ಥರ ವೇದ ಮಂತ್ರಗಳಿಗೆ ಅರ್ಥ ಹೇಳ್ತಿದ್ರಂತೆ. ವೇದ ಪ್ರವಚನ ಆದ್ರಿಂದ ಜನ ಹೇಳಿದ್ದೆ, ಅಯ್ಯೋ ವೇದ ಪ್ರವಚನಾಚಾರ್ಯ ಶಿಷ್ಯ ಅಲ್ವಾ ಅವರಾದ್ರೆ ಇನ್ಯಾರು ಹೇಳಬೇಕು? ವೇದ ಪ್ರವಚನಾಚಾರ್ಯ ಶಿಷ್ಯ. ವೇದಗಳಿಗೆ ಅಸ್ಖಲಿತವಾಗಿ ಅರ್ಥಗಳನ್ನು ಹೇಳ್ತಾ ಇದ್ದವರು ಆಚಾರ್ಯರು. ಆ ಕಾಲದಲ್ಲೇ ಅಷ್ಟು ನಿರಂತರವಾಗಿ ಅಪೂರ್ವ ಅರ್ಥವನ್ನು ಹೇಳಿದವರಿಲ್ಲ, ಅವರ ಹತ್ರ ಪಾಠ ಹೇಳಿದವರು ಇವರು. ಅದರಿಂದ ವೇದಾರ್ಥ ಪ್ರವಚನ ಕೇಳಬೇಕು ಪದ್ಮನಾಭ ತೀರ್ಥ. ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾ ವಿಧಿ ಪೂಜಿತ ಸಭ್ಯ ಸಭಾಯಾಂ ಯೋ ವೇದಂ ವ್ಯಾಚಖ್ಯೋ ವೇದ ಸಾರವಿತ್. ಹೀಗೆ ಸಭೆಗಳಲ್ಲಿ ಬಹಳ ಮಹತ್ವದಿಂದ ಅವರು ವೇದ ಸಾರವಿತ್, ವೇದದ ಅಪೂರ್ವ ಅರ್ಥಗಳನ್ನು ತಿಳಿದವರಪ್ಪ. ವೇದ ಪ್ರವಚನಾಚಾರ್ಯರಾದಂತಹ ಶ್ರೀಮದ್ ಆಚಾರ್ಯ ಶಿಷ್ಯ, ಅವ್ರ ಕೈಯಲ್ಲೇ ವೇದ ಪಾಠ ಹೇಳಿದವರು ಅಂತ ಜನ ಸಭ್ಯ ಸಭಾಯಾಂ ಪೂಜಿತ ಅಂತ. ಎಲ್ಲ ಸಭೆಗಳಲ್ಲಿ ವಿದ್ವಾಂಸರು ಅವರು ವೇದ ಪ್ರವಚನ ಮಾಡ್ತಾರೆ ಅಂದ್ರೆ ಗೌರವಪೂರ್ವಕವಾಗಿ ಬಂದು ಕೇಳ್ತಿದ್ರು. ಅಂಥ ದೊಡ್ಡ ಪ್ರವಚನಕಾರ ಅಂದ್ರೆ ಇದೆ ವಿಷ್ಣು ತೀರ್ಥರು. ಇಂಟ್ರೋವರ್ಟು, ಇವರು ಎಕ್ಸ್ಟ್ರೋವರ್ಟ್ ಆಗಿ ಆಚಾರ ಸಿದ್ಧಾಂತದ ಪ್ರಚಾರ ದೀಕ್ಷೆ ತೊಟ್ಟು ಆಚಾರ ಸಿದ್ಧಾಂತಕ್ಕೆ ಅನುಗುಣವಾಗಿ ವೇದಾರ್ಥ ಪ್ರವಚನ ಮಾಡಿದರು, ಇತರ ಮತಗಳನ್ನು ಖಂಡನೆ ಮಾಡಿದರು. ಸಂನ್ಯಾಯ ರತ್ನಾವಳಿ ಅಂತ, ಆಮೇಲೆ ಮಾಯಾವಾದ ದೂಷಣ, ಈ ಮಿಥ್ಯಾತ್ಮನ ದಶ ಪ್ರಕರಣಗಳ ತತ್ವ ನಿರ್ಣಯ, ಇದಕ್ಕೂ ಪದ್ಮನಾಭ ತೀರ್ಥರು ತುಂಬಾ ಗ್ರಂಥ ಬರೆದಿದ್ದಾರೆ. ಪದ್ಮನಾಭ ತೀರ್ಥರು ತತ್ವ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಆಮೇಲೆ ದೂಷಣತ್ರಯಕ್ಕೆ ಬರೆದಿದ್ದಾರೆ, ತತ್ವವಿವೇಕ ತತ್ವ ಸಂಖ್ಯಾನಕ್ಕೆ ಬರೆದಿದ್ದಾರೆ, ಮಾನಲಕ್ಷಣಕ್ಕೆ ಬರೆದಿದ್ದಾರೆ, ವಾದಲಕ್ಷಣಕ್ಕೆ ಬರೆದಿದ್ದಾರೆ, ಗೀತಾ ಭಾಷ್ಯಕ್ಕೆ ಬರೆದಿದ್ದಾರೆ, ಗೀತಾ ತಾತ್ಪರ್ಯಕ್ಕೆ ಬರೆದಿದ್ದಾರೆ, ಅನುವ್ಯಾಖ್ಯಾನಕ್ಕೆ ಬರೆದಿದ್ದಾರೆ. ಎಲ್ಲ ಬರೆದು ಯಾವ ಶಿಷ್ಯರು ಆಚಾರ್ಯ ಸಾಕ್ಷಾತ್ ಶಿಷ್ಯರು ಈ ಋಗ್ಭಾಷ್ಯಕ್ಕೆ ಬರೀಲಿಲ್ಲ ಅನ್ನೋದೊಂದು ಆಶ್ಚರ್ಯ. ಯಾರು ಋಗ್ಭಾಷ್ಯಕ್ಕೆ ಬರೀಲಿಲ್ಲ ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಬರೆದಿದ್ದು ನಮಗಂತೂ ಸಿಕ್ಕಿದೆ. ಹೀಗೆ ಆಚಾರ್ಯರ ಸನ್ಯಾಸಿ ಶಿಷ್ಯರಲ್ಲಿ ಪ್ರಾಯ ಹೆಚ್ಚು ಸಂಖ್ಯೆಯ ಗ್ರಂಥಗಳನ್ನು ಬರೆದವರು ಪದ್ಮನಾಭ ತೀರ್ಥರೇ. ಅಷ್ಟು ಗ್ರಂಥ ರಚನೆ ಯಾರು ಮಾಡಿಲ್ಲ. ಅಂದ್ರೆ ಹೇಳಿದ್ನಲ್ಲ, ಅವರು ಗ್ರಂಥ ರಚನೆಯ ಮೂಲಕ, ಪ್ರವಚನದ ಮೂಲಕ, ಬರವಣಿಗೆಯ ಮೂಲಕ ಆಚಾರ್ಯ ಸಂದೇಶವನ್ನ ಜನಾಂಗಕ್ಕೆ, ಸಮಸ್ತ ಜನಾಂಗಕ್ಕೆ ಮುಟ್ಟಿಸಬೇಕು ಅಂತನ್ನುವಂಥ ಅತಿಯಾದ ಆಸಕ್ತಿ. ಅದಕ್ಕೋಸ್ಕರ ಅವರು ಪೂರ್ತಿ ಎಕ್ಸ್ಟ್ರೋವರ್ಟ್ ಆಗಿ ಬದುಕಿದ್ದು ನಾರಾಯಣ ಪಂಡಿತರು ಅದನ್ನು ಗುರುತಿಸಿ ಉಲ್ಲೇಖ ಮಾಡ್ತಾರೆ. ಇದಾಯಿತು, ಇಬ್ಬರು ಶಿಷ್ಯರನ್ನು ಉಲ್ಲೇಖ ಮಾಡಿದರು. ಇನ್ನು ಉಳಿದವರ ಶಿಷ್ಯರು ಮತ್ತೆ ಇವರ ಎಷ್ಟನೇ ಶಿಷ್ಯರು ಏನು ಕಥೆ? ವಿಷ್ಣು ತೀರ್ಥರು ಯಾವಾಗ ಆಶ್ರಮ ಆದದ್ದು,
ಈ ಒಂದು ಇದು ಮಠಗಳಲ್ಲಿ ಒಂದು ಕೈಫಿಯತ್ತಿದೆ. ಆ ಮಠಗಳ ಕೈಫಿಯತ್ತನ್ನು ಇಟ್ಟುಕೊಂಡು ಮಧ್ವಾಚಾರ ಕಾಲನಿರ್ಣಯ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿದೆ ಈಚೆಗೆ. ಆ ಕೈಫಿಯತ್ತು ಬೋಗಸ್ಸು, ಅದನ್ನು ಹಿಡ್ಕೊಂಡು ನಿರ್ಮಾಣ ಆದ ಗ್ರಂಥ ಪ್ರಾಮಾಣಿಕ ಆಗಿದೆ. ಯಾಕೆಂದ್ರೆ ಅದ್ರಲ್ಲಿ ಏನು ಗೊತ್ತುಂಟ, ಎಲ್ಲ 9 ಜನ ಸ್ವಾಮಿಗಳಿಗೂ ಒಂದೇ ದಿವಸ ಆಶೀರ್ವಾದ ಅಂತಿದೆ. ಅಂಥ ಬೋಗಸ್ಸು ಕೈಫಿಯತ್ತದ್ದು. ಅದನ್ನು ನಮ್ಮ ಒಂದು ಅಪೂರ್ವವಾದ ಕೈಫಿಯತ್ತು ಸಿಗಿ ಹಿಡ್ಕೊಂಡು ಮಧ್ವಾಚಾರ ಕಾಲನಿರ್ಣಯ ಅಂತ ಪುಸ್ತಕ ಬರೆದರೆ, ಆ ಕೈಫಿಯತ್ತು ಪ್ರಾಮಾಣಿಕವೋ ಅಪ್ರಾಮಾಣಿಕವೋ ಅದನ್ನೆಲ್ಲ ನಾವು ಬಾಲ್ಯದಲ್ಲೇ ನೋಡಿ ಎಲ್ಲ ಜನ ವಿಮರ್ಶಕರು ಈ ಕೈಫಿಯತ್ ಅಪ್ರಾಮಾಣಿಕ ಅಂತ ಬಿಟ್ಟದು. ಇವರಿಗೆ 60ನೇ ಶಾಂತಿ ಆಗುವಾಗ ಆ ಪುಸ್ತಕ ಸಿಕ್ಕಿದ್ದು, ಅದೊಂದು ಸಿಕ್ಕಿದ್ದು ಅಂತ ಅಬದ್ಧ ಪ್ರಿಂಟ್ ಮಾಡಿಡೋದ. ಚೂರಾದ್ರೂ ತಲೆ ಖರ್ಚು ಮಾಡಬೇಕು, ಇಲ್ಲ ಗೊತ್ತಿದ್ದ ಹತ್ರ ಕೇಳಬೇಕು, ಇದು ಪ್ರಾಮಾಣಿಕವೋ ಇದು ಅಪ್ರಾಮಾಣಿಕವೋ ಏನು. ಒಟ್ಟಿ ಬರೆದು ಜನರನ್ನ ಗೊಂದಲಕ್ಕೆ ಕೆಡುವುದೇ ಒಂದು ದುರಭ್ಯಾಸ ಆಗಿಬಿಟ್ಟಿದೆ ನಮ್ಮ ಜನರದ್ದು. ಕೈಫಿಯತ್ನಲ್ಲಿ 8 ಜನ 9 ಜನರಿಗೂ ಒಂದೇ ದಿವಸ ಆಶ್ರಮಾದ್ದು ಅಂತ ಉಂಟು. ಎಷ್ಟು ಅಸಂಗತ ನೋಡಿ. ಸರ್ವಶಾಸ್ತ್ರ ವಿರುದ್ಧ ಇದೆ, ಸರ್ವ ಸಂಪ್ರದಾಯ ವಿರುದ್ಧ. ಆಮೇಲೆ ಇದರಲ್ಲಿ ಹೇಳ್ತಾರೆ, ಯಾವಾಗ ಆಶ್ರಮಾದ್ದು, ಯಾರಿಗೆ ಮೊದಲು ಯಾರಿಗೆ ಮತ್ತೆ ಅನುಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ. ಆದರೆ ಇವರಿಬ್ಬರು ಈಗ ಆಚಾರ್ಯರಿಗೆ ಶಿಷ್ಯರಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಿದ್ರೆ ಇಬ್ಬರು ವ್ಯಕ್ತಿಗಳು. ಒಂದು ಇಂಟ್ರೋವರ್ಟ್ ವಿಷ್ಣು ತೀರ್ಥರು, ಒಂದು ಎಕ್ಸ್ಟ್ರೋವರ್ಟ್ ಪದ್ಮನಾಭ ತೀರ್ಥರು. ಆಚಾರ್ಯ ಶಿಷ್ಯರಲ್ಲಿ ಇಬ್ಬರನ್ನು ಹೈಲೈಟ್ ಮಾಡಿ, ಇಬ್ಬರು ಮುಖ್ಯ ಶಿಷ್ಯರು. ಆ ಇಬ್ಬರು ಮುಖ್ಯ ಶಿಷ್ಯರು ಅಂದ್ರೆ ಮೊದಲ ಶಿಷ್ಯರೇನೂ ಅಲ್ಲ ಅಂತ. ಅನಯೋ ಪ್ರಥಮೇ ಶಿಷ್ಯಾ ಚರಮೇಚಾಭವನ್ಯ. ಈ ಇಬ್ಬರು ಅಂದ್ರೆ ವಿಷ್ಣು ತೀರ್ಥರು ಮತ್ತು ಪದ್ಮನಾಭ ತೀರ್ಥರಿಗಿಂತ ಮೊದಲು ಆಶ್ರಮ ತಗೊಂಡವರು ಇದ್ದಾರೆ, ಮತ್ತೆ ಆಶ್ರಮ ತಗೊಂಡವರು ಇದ್ದಾರೆ. ಇವರು ಇಬ್ಬರು ಮಧ್ಯದಲ್ಲಿ ಆಶ್ರಮ ಆದ್ದು. ಇವರು ಆಶ್ರಮ ಜ್ಯೇಷ್ಠರು ಅಲ್ಲ, ಆಶ್ರಮ ಕನಿಷ್ಠರು ಅಲ್ಲ ಅಂತ, ಕೊನೆಯವರು ಅಲ್ಲ. ಇವರು ಮೊದಲು, ನಂತರ ಆಶ್ರಮ ತಗೊಂಡವರು ಬಹಳ ಜನ ಇದ್ರು. ಅನಂತ ಬೋಧಸ್ಯ ಅನೇಕೆ ಯತೀಂದ್ರಾಹ ಬಹುದೇಶಜಾಹ. ಬೇರೆ ಬೇರೆ ದೇಶಗಳಿಂದ ಬಂದು ಶಿಷ್ಯರಾದವರು ಬಹಳ ಮಂದಿ ಇದ್ರು. ಪ್ರಾಯ 9 ಮಂದಿ ಅಲ್ಲ ಇವರು ಹೇಳುವಾಗ ನೋಡಿದೆ. ಅದೇ ಹೇಳಿದ್ರೆ ಆಚಾರ್ಯದಿಂದ ವಯಸ್ಸಾಗಿ ವಾರ್ಧಕ್ಯದಲ್ಲಿ ಸನ್ಯಾಸ ತಗೊಳ್ಳೋ ಸಂಪ್ರದಾಯ ಪ್ರಚುರವಾಗಿತ್ತು ಹಿಂದೆ. ಬಹಳ ಜನ ಆಚಾರ್ಯದಿಂದ ಸನ್ಯಾಸ ತಗೊಂಡಿರ್ಬೋದು. ಆದರೆ ವಯಸ್ಸಾದವರಿಗೆಲ್ಲ ಆಚಾರ ಆಶ್ರಮ ಕೊಡ್ತಿರ್ಲಿಲ್ಲ, ಪರೀಕ್ಷೆ ಮಾಡದೆ ಕೊಡ್ತಿರ್ಲಿಲ್ಲ. ನಮಗೆ ವಯಸ್ಸಾಯ್ತು, ಮನೇಲಿ ಹೆಂಡತಿ ಮಕ್ಕಳು ಸಾಕೋದಿಲ್ಲ, ಆಶ್ರಮ ಕೊಟ್ಟು ಬಿಡಿ ಅಂತ ಹೇಳಿದ್ರೆ ಕೊಡ್ತಿರ್ಲಿಲ್ಲ ಆಚಾರ. ಅದು ಅವರ ಯೋಗ್ಯತೆ ನೋಡಿ, ತಪಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ ನೋಡಿ ಕೊಡ್ತಿದ್ರು. ಅದು ಏನೇ ಇರಲಿ, ಬಹಳ ಮಂದಿ ಇರ್ಬೋದು. ಅವ್ರು ಹೇಳುವುದನ್ನು ಅನೇಕೆ ಬಹುದೇಶಜಾಹ ಅಂತ ಹೇಳುವ ಶಬ್ದದ ಸ್ವರಸಾರ್ಥ ಬೇರೆ ಬೇರೆ ದೇಶಗಳಿಂದ ಬಹಳ ಮಂದಿ ಆಚಾರ್ಯರು ಸನ್ಯಾಸ ತಗೊಂಡಿದ್ರು. ಇದಿದ್ರೆ ಇಷ್ಟು ಹೇಳ್ತಿದ್ರು, ಚಕ್ರೇ ಶಿಷ್ಯ ಅನ್ನ ನವ ಅಂತ 9 ಜನ ಶಿಷ್ಯರಿಗೆ ಆಶ್ರಮ ಕೊಟ್ಟು ಅಂತ ಹೇಳಿದ್ಬಿಟ್ಟು ಅನೇಕ ಅಂತ ಹೇಳ್ತಾರೆ. ಅನೇಕ ಅಂತಂದ್ರೆ ಬಹಳ ಬೇರೆ ಬೇರೆ ದೇಶಗಳಿಂದ ಬಹಳ ಮಂದಿ ಶಿಷ್ಯರು ಅಂತ ಹೇಳಬೇಕಾಗಿದ್ರೆ ಬರೇ 7-8 ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ, ಆ ಶಬ್ದ ಸ್ವಾರಸ್ಯ. ಆದರೆ ಶಿಷ್ಯ ಪರಂಪರೆಯನ್ನು ಬೆಳೆಸಿಕೊಂಡವರು ಮುಖ್ಯ ಶಿಷ್ಯರು ಇವರು 9 ಜನ. ಆ 9 ಜನರಲ್ಲಿಯೂ ಮುಖ್ಯ ಶಿಷ್ಯರು ಇವರಿಬ್ರು. ಹೀಗೆ ಆದರೆ ಆಶ್ರಮ ಜ್ಯೇಷ್ಠರು ಇಬ್ರು ಅಲ್ಲ ಅಂದ್ರು. ಇವರಿಗಿಂತ ಮೊದಲು ಆಶ್ರಮ ಆದವರಿದ್ರು, ಮತ್ತು ಆದವರಿದ್ರು. ಆ ಮುಖ್ಯ ಶಿಷ್ಯರು ಉಳಿದವರು ಯಾರು ಅಂತ ಹೇಳ್ತಾರೆ. ವಶೀಕೃತ ಋಷಿಕಾಶ್ಚ ಜನನಾತ್ಯುಪಮರ್ದಿನ ನರಸಿಂಹ ಪದಾಧಾರಾ ಅಭ್ಯಸ್ತೋಪೇಂದ್ರ ನಾಮಕಾಃ ಅದೀರ್ಘಾನ್ಯಾಭಿಧಾನಾಶ್ಚ ಶ್ರೀಮದ್ ರಾಮ ಪದಾಶ್ರಯಾಃ ಅಪ್ರತ್ಯಕ್ಷ ಗುಣೋದ್ರಿಕ್ತಾಃ ಭಕ್ತಿ ವೈರಾಗ್ಯ ಸಾಗರಾಹ. ಏನು 7 ಜನ ಸ್ವಾಮಿಗಳನ್ನು ಹೇಳ್ತಾರೆ. ಇದು ಮುಖ್ಯ. 7 ಜನ ಅಂದ್ರೆ ವಿಷ್ಣು. ಇಲ್ಲಿ 8 ಜನ ಇವತ್ತು ಏನು ಮೂಲ ಮಠ, ಇಲ್ಲಿ 8 ಪರಂಪರೆಗಳಲ್ಲಿ ಮೂಲ ಯತಿಗಳಿದ್ದಾರೆ. ಅವರಲ್ಲಿ ವಿಷ್ಣು ತೀರ್ಥರನ್ನು ಒಂದು ಹೇಳಿ ಆಗಿದೆ, ಇನ್ನು 7 ಜನರನ್ನು ಹೇಳ್ತಾರೆ. ಅದು 7 ವಿಷ್ಣು ತೀರ್ಥರು, 8 ಪದ್ಮನಾಭ ತೀರ್ಥರು, 9 ಒಟ್ಟಿಗೆ 9 ಜನರಿಗೆ ಆಚಾರ್ಯರು ಆಶ್ರಮ ಕೊಟ್ಟರು. ಇನ್ನು ಯಾರಿಗೂ ಅಂದ್ರೆ ಈ ಪರಂಪರೆ ಬಿಡಿ ಸನ್ಯಾಸಿಗಳು ಬಿಡಿ, ಅದನ್ನು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೊಟ್ಟಿದ್ದಾರೆ ಇಲ್ಲೋ ಅಂತ ಗೊತ್ತಿಲ್ಲ. ಅದರಲ್ಲಿ ಇಲ್ಲಿ ಹೇಳ್ತಾರಲ್ಲ, ಇದು ಆಶ್ರಮ ಕ್ರಮದಲ್ಲಿ ಇದೆ. ಆಚಾರ್ಯರು ಆಶ್ರಮ ಕೊಟ್ಟ ಕ್ರಮದಲ್ಲಿ ಅವರ ಸೀನಿಯಾರಿಟಿ ಪ್ರಕಾರ ಮೊದಲು ಆಚಾರ್ಯರು ಸನ್ಯಾಸ ದೀಕ್ಷೆ ಕೊಟ್ಟದ್ದು ಹೃಷಿಕೇಶ ತೀರ್ಥರಿಗೆ. ಅದನ್ನು ಮೊದಲು ಹೇಳಿದ್ರು, ವಶೀಕೃತ ಹೃಷಿಕಾಶ್ಚ. ಹೃಷಿಕೇಶ ತೀರ್ಥರು ಅಂತ ಯಾಕೆ ಹೆಸರು ಇಟ್ಟರು ಅಂದ್ರೆ, ವಶೀಕೃತ ಹೃಷಿಕಾ, ಅವರು ಇಂದ್ರಿಯವನ್ನು ಗೆದ್ದವರು, ಜಿತೇಂದ್ರಿಯರಾಗಿದ್ರು. ಅದರಿಂದ ಭಗವಂತನ ಹೆಸರು ಆಯಿತು, ಅವರಿಗೆ ಅನ್ವರ್ಥವಾಯಿತು. ವಿಷ್ಣು ನಾರಾಯಣ ಪಂಡಿತರು ಹೇಳ್ತಾರೆ, ನಾನು ವಶೀಕೃತ ಹೃಷಿಕಾಶ್ಚ ಅಂತ ಎಲ್ಲ ಕಡೆ ಬಹುವಚನ ಕೊಟ್ಟಿದ್ದೇನೆ. ಹಿಂದೆ ವಿಷ್ಣು ತೀರ್ಥ ಪದ್ಮನಾಭ ತೀರ್ಥ ಅಲ್ವಾ, ಇಲ್ಲಿ ವಶೀಕೃತ ಋಷಿಕಾ ಅಂತ ಬಹುವಚನ ಕೊಟ್ಟದ್ದು. ಯಾಕೆಂದ್ರೆ ಇವರೊಬ್ಬರೇ ಅಲ್ಲ, ಎಲ್ಲ ಶಿಷ್ಯರೂ ವಶೀಕೃತ ಋಷಿಕರು ಅಂತ ಹೇಳೋದಕ್ಕೋಸ್ಕರ ಬಹುವಚನ ಕೊಟ್ಟದ್ದು. ಎಲ್ಲ ಶಿಷ್ಯರೂ ಹೃಷಿಕೇಶರಾಗಿದ್ದರು, ಒಬ್ಬರಿಗೆ ನಾಮಕರಣ. ಹಾಗೆಯೇ ಮತ್ತೆ ಜನಾರ್ದನ ತೀರ್ಥರು ಅಂತ ಮತ್ತೆ ಬಂದದ್ದು. ಮೊದಲು ಹೃಷಿಕೇಶ, ಎರಡನೆಯವರು ಜನಾರ್ದನ. ಆಶ್ರಮ ಕ್ರಮದಲ್ಲಿ ನೋಡಿ, ಇಲ್ಲಿ ಪೀಠ ಕ್ರಮದಲ್ಲಿ 3ನೇವರು, 2ನೇವರು ನರಹರ ತೀರ್ಥರು, 3ನೇವರು ಜನಾರ್ದನ ತೀರ್ಥರು. ಆದರೆ ಆಶ್ರಮ ಕ್ರಮದಲ್ಲಿ 2ನೇವರು ಜನಾರ್ದನ ತೀರ್ಥರು, ಇಲ್ಲಿ 3ನೇವರು ನರಹರ ತೀರ್ಥರು. ಅಂದ್ರೆ ಅದು ಪೀಠಾರೋಹಣ ಕ್ರಮದಲ್ಲಿ 3ನೇವರು, ಆಶ್ರಮ ಕ್ರಮದಲ್ಲಿ 2ನೇವರು. ಅದು 2ನೇ ಆಚಾರ್ಯರಿಂದ ಆಶ್ರಮ ತೆಗೆದುಕೊಂಡವರು
ಜನಾರ್ದನ ಜನನವನ್ನು ಉಪಮರ್ದನ ಮಾಡಿದವರು, ಅಂದ್ರೆ ಹುಟ್ಟು ಸಾವುಗಳ ಸಂಸಾರದ ಬವಣೆಯನ್ನು ಗೆದ್ದವರು. ಮತ್ತು ಅದರಿಂದ ಜನಾರ್ದನ ಇವರು ಒಬ್ಬರೇ ಅಲ್ಲ, ಆಚಾರ್ಯ ಎಲ್ಲ ಶಿಷ್ಯರೂ ಜನಾರ್ದನ ತೀರ್ಥರು, ಅದಕ್ಕೆ ಬಹುವಚನ ಅಂತಾರೆ. ಆಮೇಲೆ ಮೂರನೆಯವರು ನರಸಿಂಹ ಪದಾಧಾರಾಹ, ನರಸಿಂಹನ ಹೆಸರನ್ನು ಹೊತ್ತವರು ಅಂತ. ನರಸಿಂಹನ ಹೆಸರು ಅಂದ್ರೆ ನೃಹರಿ ಆಗ್ಬಹುದು, ನರಹರಿ ಆಗ್ಬಹುದು, ನರಸಿಂಹ ಯಾವುದೂ ಆಗ್ಬಹುದು. ಅವರೇ ವ್ಯಾಖ್ಯಾನ ಬರೀತಾರೆ. ಭಾವಪ್ರಕಾಶಕಾದಲ್ಲಿ ನಾರಾಯಣ ಪಂಡಿತರೆ ನರಸಿಂಹನ ಹೆಸರನ್ನು ಹೊತ್ತ ಸ್ವಾಮಿಗಳು ಮತ್ತು ನರಸಿಂಹನ ಪಾದವನ್ನು ಆಶ್ರಯಿಸಿದವರು, ನರಸಿಂಹ ಭಕ್ತರು, ನರಸಿಂಹನ ಹೆಸರು ಹೊತ್ತವರು. ಯಾರು ಅಂದ್ರೆ ನರಹರಿ ತೀರ್ಥ ಇತ್ಯರ್ಥ ಅಂತ ಭಾವಪ್ರಕಾಶಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯ ಬರೀತಾರೆ. ಇಷ್ಟು ಬರೆದ ಮೇಲೂ ಕೆಲವರಿಗೆ ಸಂಶಯ ಉಳಿದರೆ ಅವ್ರ ದೇವರೇ ಕ್ಷಮಿಸಬೇಕಷ್ಟೇ. ನರಹರಿ ತೀರ್ಥರು ಮತ್ತೊಬ್ಬರು ಇಲ್ಲಿ 7 ಮಂದಿಯಲ್ಲಿ, ಅಂದ್ರೆ ನರಹರಿ ತೀರ್ಥರ ಆಶ್ರಮ ಆದದ್ದು ಯಾವಾಗ ಅಂತ ಗೊತ್ತಾಯ್ತು ನಮಗೆ. ಋಷಿಕೇಶ ತೀರ್ಥರಿಗೆ, ಜನಾರ್ದನ ತೀರ್ಥರಿಗೆ ಇಬ್ಬರಿಗೆ ಆದ್ಮೇಲೆ ಮೂರನೆಯವರಾಗಿ. ಇದಕ್ಕೇನು ಮೊದಲಾಗಿರ್ಬೇಕಾ ಪದ್ಮನಾಭ ತೀರ್ಥರಿಗೆ? ಯಾಕಂದ್ರೆ ನರಹರಿ ತೀರ್ಥರು ಪದ್ಮನಾಭ ತೀರ್ಥರ ಶಿಷ್ಯರಾಗಿ ಆ ಪರಂಪರೆಗೆ ಹೋಗಿ ಸೇರಿಕೊಳ್ತಾರೆ ನಂತರ. ಹಾಗಾಗಿ ಪದ್ಮನಾಭ ತೀರ್ಥರು ಇವರಿಗಿಂತ ಸೀನಿಯರ್ ಇರಬೇಕು. ಹಾಗಾಗಿ ಋಷಿಕೇಶ ತೀರ್ಥರು, ಜನಾರ್ದನ ತೀರ್ಥರು ಇವರ ಮುಂದೆ ಹಿಂದೆ, ಋಷಿಕೇಶ ತೀರ್ಥರ ನಂತರ ಜನಾರ್ದನ ತೀರ್ಥರ ಮೊದಲು ಅಥವಾ ನಂತರ ನರಹರಿ ಮೊದಲು ಪದ್ಮನಾಭ ತೀರ್ಥರಿಗೆ ಆಶ್ರಮ ಆಗಿದೆ. ವಿಷ್ಣು ತೀರ್ಥರಿಗೆ ಆಶ್ರಮ ಆದದ್ದು ಮುಂದೆ ಗೊತ್ತಾಗ್ತದೆ ನಮಗೆ. ಹೀಗೆ ಋಷಿಕೇಶ ತೀರ್ಥರ ಅನಂತರ, ಅದನ್ನು ಮೊದಲು ಶಿಷ್ಯರಿದ್ರು. ಜನಾರ್ದನ ತೀರ್ಥರ ಅನಂತರವೋ ಮೊದಲೋ, ನರಹರಿ ತೀರ್ಥರಿಗಿಂತ ಮೊದಲು ಪದ್ಮನಾಭ ತೀರ್ಥರಿಗೆ, ಅಂದ್ರೆ ನಮಗೆ ಒಂದು ಆರ್ಡರ್ ತೀರ್ಮಾನ ಮಾಡ್ಲಿಕ್ಕೆ ಆಗುವ ರೀತಿ ಹೇಳಿದ್ದಾರೆ. ನರಹರಿ ತೀರ್ಥರು ಅಧಮಾನ ಮಠದ ಮೂಲ ಯತಿಗಳು ನರಹರಿ ತೀರ್ಥರು. ಇದಕ್ಕೆ ಹೇಳಿದೆ ನಾನು ನಿನ್ನೆ, ಇಬ್ಬರು ಯತಿಗಳಂತೂ ಸನ್ಯಾಸಿಗಳು, ಗೃಹಸ್ಥ ಸನ್ಯಾಸಿಗಳು ಅನ್ನೋದಕ್ಕೆ ಖಚಿತವಾದ ಪ್ರಾವೆ. ಒಂದು ವಿಷ್ಣು ತೀರ್ಥರು ಅವರ ಆಶ್ರಮ ಆಗುವ ಮುಂಚೆ ಯಾಗ ಮಾಡಿದರು ಅಂತಿದೆ, ಹಿಂದೆ ಹೇಳಿದ್ದೆ ನಾ ವಿಷಯ. ಅವರು ಯಾಗದಲ್ಲಿ ಹೋತೃತ್ವವನ್ನು ವಿಷ್ಣು ತೀರ್ಥರು ವಹಿಸಿದ್ರು ಅಂತ. ಋತ್ವಿಕ್ ಆಗಬೇಕಾಗಿದ್ದರೆ ಋತ್ವಿಕ್ಗಳು, ಅಗ್ನಿಹೋತ್ರಿಗಳೇ ಋತ್ವಿಕ್ಗಳಾಗ, ಬೇರೆ ಯಾರು ಋತ್ವಿಕ್ಗಳಾಗ್ಲಿಕ್ಕಿಲ್ಲ. ಹಿಂದೆ ಅವರು ಅಗ್ನಿಹೋತ್ರ ದೀಕ್ಷೆ ತೊಟ್ಟವರು ಋತ್ವಿಜರಾಗಬೇಕು. ಅಗ್ನಿಹೋತ್ರ ದೀಕ್ಷೆ ತೊಡಬೇಕಾದ್ರೆ ವಿವಾಹ ಆಗಬೇಕು. ಅದನ್ನು ವಿವಾಹ ಆಗದೆ ಋತ್ವಿಜರಾಗ್ತಿರ್ಲಿಲ್ಲ. ಹಾಗಾಗಿ ಅನೇಕ ಎಲ್ಲ ಕಾರಣಗಳೆಂದರೂ ವಿಷ್ಣು ತೀರ್ಥರು ವಿವಾಹಿತರು, ಮತ್ತೊಬ್ಬರು ವಿವಾಹಿತರು ನರಹರಿ ತೀರ್ಥರು. ಇವರಿಬ್ಬರು ವಿವಾಹ ಅನಂತರ ಸನ್ಯಾಸ ತಗೊಂಡವರು, ಬಾಲ ಸನ್ಯಾಸಿಗಳಲ್ಲ. ಅದು ನರಸಿಂಹ ಪದಾಧಾರ, ಎಲ್ಲರೂ ನರಸಿಂಹ ಪದಾಧಾರರು, ನರಸಿಂಹನ ಭಕ್ತರು. ಇವರು ನರಸಿಂಹ ಪದ, ನರಹರಿ ಎನ್ನುವ ಶಬ್ದ ನರಸಿಂಹ ವಾಚಕವಾದ ಪದ ಇವರಿಗೆ ನಾಮವಾಗಿತ್ತು, ನರಹರಿ ತೀರ್ಥರು. ಆಮೇಲೆ ಅಭ್ಯಸ್ತ ಉಪೇಂದ್ರ ನಾಮಕಾಹ, ಸದಾ ಉಪೇಂದ್ರ 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 ಅಂತ ದೇವರ ನಾಮವನ್ನು ಅಭ್ಯಾಸ ಮಾಡಿದವರು. ಮತ್ತು ಉಪೇಂದ್ರ ಅನ್ನುವ ಹೆಸರು ಅವ್ರ ಜನರಲ್ಲಿ ಅಭ್ಯಾಸ ಆಯಿತು, ಉಪೇಂದ್ರ ತೀರ್ಥರು. ಎಲ್ಲರೂ ಅಭ್ಯಸ್ತ ಉಪೇಂದ್ರ ನಾಮಕರು, ಇವರಿಗೆ ಉಪೇಂದ್ರ ಅನ್ನೋ ನಾಮ ಆಯ್ತು. ನೋಡಿ, ಅದರ ನಂತರ ನರಹರಿ ತೀರ್ಥರ ನಂತರ ಉಪೇಂದ್ರ ತೀರ್ಥರು. ಇಲ್ಲಿ ಆಶ್ರಮದ ಕ್ರಮದಲ್ಲೇ ಹೆಸರು ಹೇಳಿದ್ದಾರೆ. ಉಪೇಂದ್ರ ತೀರ್ಥರ ಆಯ್ತು. ಆಮೇಲೆ ಅನಂತರ ಅದೀರ್ಘಾನ್ಯಾಭಿಧಾನಾಶ್ಚ, ಅದೀರ್ಘ ಅನ್ನುವ ಮತ್ತೊಂದು ಹೆಸರು. ಅದೀರ್ಘ ಅಂದ್ರೆ ಎತ್ತರ ಅಲ್ಲ ಅಂತ, ಅಂದ್ರೆ ಮತ್ತೊಂದು ಕುಳ್ಳ, ವಾಮನ ಅಂತ. ಅದೀರ್ಘಕ್ಕಿಂತ ಅನ್ಯವಾದ ಅಂದ್ರೆ ವಾಮನ ಅನ್ನುವ ಹೆಸರು ಉಳ್ಳವರು ಅಂತ. ಅದೀರ್ಘ ಅನ್ನುವ ಅರ್ಥದಲ್ಲಿ ಇನ್ನೊಂದು ಶಬ್ದ, ಅದೇ ನರಸಿಂಹ ಅನ್ನೋದಕ್ಕೆ ಇನ್ನೊಂದು ಶಬ್ದ ನರಹರಿ ತೀರ್ಥರು. ಹಾಗೆ ಅದೀರ್ಘ ಅನ್ನೋದಕ್ಕೆ ಇನ್ನೊಂದು ಶಬ್ದ ವಾಮನ, ಆ ಹೆಸರು ಉಳ್ಳವರು. ಅಷ್ಟೇ ಅಲ್ಲ, ಅವರು ಯಾವುದು ಅನ್ಯಾಭಿಧಾನ, ಬೇರೆ ಮಾತು, ತದಲಂ ಬಹುಲೋಕ ವಿಷಯ. ಅನ್ಯಾಭಿಧಾನ ಅಂದ್ರೆ ಬೇರೆ ಹಾಳು ಹರಟೆ, ದೇವರ ವಿಷಯ ಬಿಟ್ಟು ಬೇರೆ ಮಾತು, ಅದು ಅದೀರ್ಘ. ಎಷ್ಟು ಸಾಧ್ಯವೋ ಅಷ್ಟು ಕಮ್ಮಿ ಮಾಡಿದವರು ಇವರೆಲ್ಲರೂ. ಬರೇ ಇವರೊಬ್ಬರೇ ಅಲ್ಲ, ವಾಮನ ತೀರ್ಥರು ಮಾತಲ್ಲ, ಸಮಸ್ತ ಶಿಷ್ಯರು ಅದೀರ್ಘ ಅನ್ಯಾಭಿಧಾನರು. ಅದು ಬಹುವಚನದಿಂದ ಸೂಚಿತ. ಆಮೇಲೆ ಶ್ರೀಮದ್ ರಾಮ ಪದಾಶ್ರಯ, ಅದರ ಮೊದಲು ನೋಡಿ, ಇವರು ಆದ ಮೇಲೆ ವಾಮನ ತೀರ್ಥರಾದ ಮೇಲೆ ರಾಮತೀರ್ಥರ ಮಧ್ಯದಲ್ಲಿ ವಿಷ್ಣು ತೀರ್ಥರಿಗೆ, ಅದನ್ನ ಮಧ್ವದಲ್ಲಿ ಗೊತ್ತಾಗಲ್ಲ. ಅವ್ರ ಮೊದಲೇ ವಿಷ್ಣು ತೀರ್ಥರಿಗೆ ಆಶ್ರಮ ಆದದ್ದು, ವಾಮನ ತೀರ್ಥರಿಗೆ ಆಶ್ರಮ ಆದ ಮೇಲೆ ರಾಮತೀರ್ಥರಿಗೆ ಆಶ್ರಮ ಆಗುವ ಮೊದಲು ವಿಷ್ಣು ತೀರ್ಥರು ಈ ಇಲ್ಲಿಯ ಕ್ರಮದಲ್ಲಿ 6ನೇಯವರು. ಅವರಾದ್ಮೇಲೆ ರಾಮತೀರ್ಥರು, ಅವರಾದ್ಮೇಲೆ ಅಧೋಕ್ಷ ತೀರ್ಥರು, ಕಾಣಿಯೂರು ಮಠ. ಹೀಗೆ ಆಶ್ರಮ ಕ್ರಮ. ಅದರಿಂದ ಶ್ರೀಮದ್ ರಾಮಪದಾಶ್ರಯ. ಆಮೇಲೆ ರಾಮನ ಪಾದವನ್ನು ಆಶ್ರಯಿಸಬಹುದು ಎಲ್ಲರೂ, ಇವರಿಗೆ ರಾಮತೀರ್ಥರು ಅಂತ ಹೆಸರು. ಕೊನೆಗೆ ಅಪ್ರತ್ಯಕ್ಷ ಗುಣೋದ್ರಿಕ್ತ, ಕೊನೆಯೇ ಶಿಷ್ಯ ಆಚಾರ್ಯರು. ಆ ಪರಂಪರೆಯನ್ನು ಉಳಿಸಿಕೊಂಡ ಶಿಷ್ಯರಲ್ಲಿ ಕೊನೆಯವರು ಅಧೋಕ್ಷಿತ ತೀರ್ಥರು. ಅವರದ್ದೇ ಮಠದ ಪರಂಪರೆ, ಬಿಜಾವರ ಮಠದ ಪರಂಪರೆ. ಅಧೋಕ್ಷಿತ ತೀರ್ಥರು ಅವರಿಗೆ ಅಪ್ರತ್ಯಕ್ಷ ಗುಣೋ ಅಧ, ತನ್ನ ಗುಣೋದ್ರೇಕದಿಂದ ಅಕ್ಷಜವನ್ನು ತಿರಸ್ಕರಿಸಿದವರು. ಅಂದ್ರೆ ಪ್ರತ್ಯಕ್ಷಕ್ಕೆ ಕಣ್ಣಿಗೆ ಕಾಣದ ಅಪೂರ್ವ ಗುಣಗಳ ಖನಿಯಾಗಿದ್ದರು ಅವರು. ಮತ್ತು ಅಧೋಕ್ಷಜ ತೀರ್ಥ ಅಂತ ಹೆಸರಿನವರಾಗಿದ್ದರು. ಎಲ್ಲರೂ ಜನಸಾಮಾನ್ಯರಿಗೆ ಕಾಣದ ಅನೇಕ ಸದ್ಗುಣಗಳ ಖನಿಯಾಗಿದ್ದರು. ಅದರಿಂದ ಎಲ್ಲರೂ ಅಧೋಕ್ಷಜ ತೀರ್ಥರು.
ಅವ್ರು ಹೇಳ್ತಾರೆ ಆಚಾರ್ಯ ಶಿಷ್ಯರೆಲ್ಲರೂ ಋಷಿಕೇಶ ತೀರ್ಥರು, ಆಚಾರ್ಯ ಶಿಷ್ಯರ ತೀರ್ಥರ ಆಚಾರ್ಯ ಶಿಷ್ಯರೆಲ್ಲರೂ ಜನಾರ್ದನ ತೀರ್ಥರು, ಎಲ್ಲರೂ ನರಹರ ತೀರ್ಥರು, ಎಲ್ಲರೂ ಉಪೇಂದ್ರ ತೀರ್ಥರು, ಎಲ್ಲರೂ ವಾಮನ ತೀರ್ಥರು, ಎಲ್ಲರೂ ರಾಮತೀರ್ಥರು, ಎಲ್ಲರೂ. ಯಾಕೆಂದ್ರೆ ಎಲ್ಲ ಗುಣಗಳು ಎಲ್ಲರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕೊಟ್ಟರು ಆಚಾರ್ಯ. ಹೀಗೆ ಇರತಕ್ಕಂತಹ ಈ ಯತಿಗಳು 7 ಜನರನ್ನು ಹೇಳಿದರು. ಅವರು 2 9 ಇದೇ ಆಚಾರ್ಯರು ಆಶ್ರಮ ಕೊಟ್ಟ. ಹಾಗಾಗಿ ನರಹರಿ ತೀರ್ಥರು ಒಂದು ಸಮಸ್ಯೆ ಇತ್ತು. ವಿಮರ್ಶಕರು, ನಮ್ಮ ಪಾಪ BNK ಶರ್ಮರಂಥ ಉದ್ದಾಮ ವಿಮರ್ಶಕರು ಒಂದು ಮಾತು ಬರೀತಾರೆ ಆಚಾರ್ಯರ ಬಗ್ಗೆ ವಿಮರ್ಶೆ ಬರೆದ ಗ್ರಂಥದಲ್ಲಿ. ಏನು ಅಂದ್ರೆ, ಆಚಾರ್ಯರ ಬಗ್ಗೆ ಇಷ್ಟು ವಿವರಗಳನ್ನು ಕೊಟ್ಟವರು, ಆಚಾರ್ಯರ ಶಿಷ್ಯರ ಬಗ್ಗೆ ಕೂಡ ಇಷ್ಟು ಮಾಹಿತಿಗಳನ್ನು ಕೊಟ್ಟವರು, ನರಹರಿ ತೀರ್ಥರ ಬಗ್ಗೆ ಅವರು ಇಷ್ಟು ಆಚಾರ್ಯರಿಗೋಸ್ಕರ ತಮ್ಮ ಮಂತ್ರಿ ಪದವಿಯನ್ನು ಬಿಟ್ಟು ಬಂದವರು, ಆಚಾರ್ಯರಿಗೋಸ್ಕರ ಶಿಲಾಶಾಸನಗಳನ್ನು ಬರೆದು ಆಚಾರ್ಯ ಶಿಷ್ಯರಾಗಿ ಮಹಾ ಸಾಧನೆ ಮಾಡಿದ ನರಹರ ತೀರ್ಥರ ಬಗ್ಗೆ ಒಂದು ಮಾತು ನಾರಾಯಣ ಪಂಡಿತರು ಹೇಳದೇ ಇದ್ದದ್ದು ಆಶ್ಚರ್ಯ ಅಂತ ಬರೀತಾರೆ. ಕಾರಣ ಏನಂದ್ರೆ, ನರಸಿಂಹ ಶಬ್ದದಿಂದ ನರಹರ ತೀರ್ಥನ ಹೇಳಿದ್ದು ಅನ್ನೋದು ಭಾವಪ್ರಕಾಶಕ ಅವರಿಗೆ ಸಿಕ್ಕಿರಲಿಲ್ಲ. ಈಗ ಆ ಶಂಕಾಕ್ಕೆ ಅವಕಾಶ ಇಲ್ಲ. ಆಚಾರ್ಯರಿಂದ ಸಾಕ್ಷಾತ್ ಆಶ್ರಮ ತಗೊಂಡವರು ಇವರು 7 ಜನ ಮತ್ತು ಪದ್ಮನಾಭ ತೀರ್ಥರು ಮತ್ತು ನರಹರ ತೀರ್ಥರು. ಇಷ್ಟೇ 9 ಜನ. ಆಮೇಲೆ ಯಾರಾದರೂ ಆಶ್ರಮ ತಗೊಂಡಿದ್ದಾರೆ ಅನ್ನೋದಕ್ಕೆ ಯಾವ ದಾಖಲೆಯೂ ಇಲ್ಲ. ಅದು ಆಯಾ ಮಠಗಳ ಕುಸೃಷ್ಟಿ. ಇನ್ನು ಉಳಿದ ಕಥೆಗಳೆಲ್ಲ ಅವರವರ ಮಠದವರು ತಾವು ಮಾಡಿಕೊಂಡ ಸೃಷ್ಟಿ, ಅನೈತಿಹಾಸಿಕವಾದ ಕಥೆಗಳು. ಆಚಾರ್ಯರು 9 ಜನರಿಗೆ, ಅಂದರೆ ಈ ಪರಂಪರಾ ಪ್ರವರ್ತಕರಲ್ಲಿ 9 ಜನರಿಗೆ ಖಚಿತವಾಗಿ ಆಶ್ರಮ ಕೊಟ್ಟರು. ಇವರು ಎಲ್ಲರೂ ಸರ್ವೇ ಪಾದೈ ಪುನಂತಃ ಪೃಥಿವೀಂ ದರ್ಶಯಂತೋ ಹರೇಃ ಪದಂ. ಇವರು ಎಂಥವರಾಗಿದ್ರು? ಪಾದೈ ಪುನಂತಃ ಪೃಥಿವೀಂ ದರ್ಶಯಂತೋ ಹರೇಃ ಪದಂ ಧೂತ ದುಸ್ಸಮಯಧ್ವಾಂತಾ ಭಾಸ್ಕರಾಯವ ಗಾಂಗತಾಹ. ಇವರು ಎಲ್ಲರೂ ಈ ಏನು ಹಿಂದೆ ಹೇಳಿರತಕ್ಕಂತಹ 9 ಮಂದಿ ಅವರು ಪಾದೈಹಿ ಪುನಂತಃ ಪೃಥ್ವಿ. ಅವರು ಹೆಜ್ಜೆ ಇಟ್ಟ ನೆಲ ಪಾವನ, ಅವರು ನಡೆದಾಡದ ನೆಲ ಪಾವನ ಆಯಿತು. ಹೇಗೆ ಅಂದ್ರೆ ಸೂರ್ಯನಂತೆ, ಸೂರ್ಯನು ಪಾದೈಹಿ, ಪಾದ ಅಂದ್ರೆ ಕಿರಣಗಳಿಂದ ಭೂಮಿಯನ್ನು ಪಾವನಗೊಳಿಸುವವನು. ಇವರು ಪಾದಗಳಿಂದ ಭೂಮಿಯನ್ನು ಪಾವನಗೊಳಿಸಿದರು. ಆಮೇಲೆ ದರ್ಶಯಂತೋ ಹರೇಃ ಪದಂ, ಅವರು ಎಲ್ಲಿ ಹೋದರೂ ಭಗವಂತನ ಸ್ವರೂಪ ಹೀಗೆ ಚಿಂತನೆ ಮಾಡ್ರಿ ಅಂತ ಶಿಷ್ಯರಿಗೆ ಭಗವತ್ ತತ್ವ ಬೋಧನೆ ಮಾಡ್ತಾ ವಿಷ್ಣು ಪದವನ್ನ ತೋರಿಸ್ತಿದ್ರು. ಭಗವತ್ ತತ್ವ ಅಂತ ಒಂದರ್ಥ, ಮೋಕ್ಷ ಅಂತ ಒಂದರ್ಥ. ಸೂರ್ಯ ನೀವು ಹರೇಃ ಪದ ಅಂದ್ರೆ ವಿಷ್ಣು ಪದ ಅಂದ್ರೆ ಆಕಾಶ. ಅವನು ನಮಗೆ ಆಕಾಶದ ಅರಿವು ಬರುವುದೇ ಸೂರ್ಯ ಉದಯ ಆದ ಮೇಲೆ. ದರ್ಶಯಂತೋ ಹರೇಃ ಪದಂ. ಆಮೇಲೆ ಸೂರ್ಯ ಬಂದ ಕೂಡಲೇ ಕತ್ತಲು ಹೋಗುತ್ತೆ. ಇವರು ಕೂಡ ದುಸ್ಸಮಯ ಧೂತ ದುಸ್ಸಮಯಧ್ವಂತಹ, ಆ ತನಕ ಪ್ರಚಲಿತವಾಗಿದ್ದ ಅಬದ್ಧ ಸಿದ್ಧಾಂತಗಳೆನ್ನುವ ಕತ್ತಲನ್ನು ಕಳೆದವರು. ಹೀಗೆ ಭಾಸ್ಕರ ಇವ ಗಾಂಗತಾಹ, ಭೂಮಿಗಿಳಿದು ಬಂದ ಸೂರ್ಯರು ಇವರೆಲ್ಲ. ಆಚಾರ್ಯರ 9 ಮಂದಿ ಶಿಷ್ಯರು ಇವರು ಭೂಮಿಗಿಳಿದು ಬಂದ ಸೂರ್ಯರು. ಆ ರೀತಿ ಅಂಥ ವಿಚಿತ್ರವಾಗಿರತಕ್ಕಂಥ ಶಕ್ತಿ ಸಂಪನ್ನರಾಗಿದ್ರು. ಅಂಥ ಆಚಾರ್ಯರ ಪ್ರಮುಖ ಶಿಷ್ಯರ ಬಗ್ಗೆ ಈ ನಿರೂಪಣೆ ಮಾಡಿ, ಮುಂದೆಯೂ ಅವರ ಶಿಷ್ಯರ ಉಪಾಸನೆ, ಅವರು ಕೊಟ್ಟ ದೇವರುಗಳು, ಅದರಿಂದ ಅವರ ಓಂಕಾರದ ಏನನ್ನು ಉಪಾಸನೆ ಮಾಡ್ತಾ ಇದ್ರು ಅನ್ನುವಂತಹ ರಹಸ್ಯದ ವಿಷಯ. ಆಮೇಲೆ ಅವರ ಪ್ರಶಿಷ್ಯರ ಶಿಷ್ಯರು, ಈ ಪರಂಪರೆ ಹೇಗೆ ಬೆಳೆದು ಬಂತು, ಆಚಾರ್ಯರ ಶಿಷ್ಯ ಪ್ರಶಿಷ್ಯ ಪರಂಪರೆಯನ್ನ ಹೇಗೆ ಬೆಳೆದು ಬಂತು ಅನ್ನೋದನ್ನು ಬಹಳ ಸುಂದರವಾಗಿ ಸನ್ಯಾಸಿಗಳು ಗೃಹಸ್ಥರು ಅನ್ನೋ ಭಾಗ ಮುಂದೆ ಹೇಳ್ತಾರೆ. ಅದನ್ನ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ತಿಳಿಸಿದಂತೆ ಆಚಾರ್ಯರಿಂದ ಸನ್ಯಾಸ ತೆಗೆದುಕೊಂಡವರು ಅನೇಕ ಬಹುದೇಶಜಾಹ ಅಂತ ಬಹಳ ಮಂದಿ ಇರಬಹುದು. ಆದರೆ ಆ ಪರಂಪರೆಯನ್ನು ಬೆಳೆಸಿದವರು 9 ಜನ. ಅವರನ್ನು ಮಾತ್ರ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಪ್ರಾಯ ಆಚಾರ್ಯರಿಂದ ತೀರ್ಥನಾಮ ಪಡೆದವರು ಅಂತ ಹೇಳ್ಬೋದು. ಇವರೆಲ್ಲರೂ ಯಾಕೆಂದ್ರೆ ವಿಷ್ಣು ತೀರ್ಥರಿಗೆ ತೀರ್ಥನಾಮ ಕೊಟ್ಟರು ಆಶ್ರಮದಲ್ಲಿ, ಉಳಿದವರಿಗೆ ನಾಮಕರಣ ಮಾಡಿ ಆಮೇಲೆ ಅವರಿಗೂ ಆಚಾರ್ಯರು ತೀರ್ಥನಾಮ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅನಂತರ ಋಷಿಕೇಶ ತೀರ್ಥರು, ಜನಾರ್ದನ ತೀರ್ಥರು, ನರಹರ ತೀರ್ಥರು, ಹೀಗೆ ತೀರ್ಥನಾಮ ಅದನ್ನು ಸೂಚನೆ ಕೂಡ ಮಾಡಿದ್ದಾರೆ ನಾರಾಯಣ ಪಂಡಿತರು. ಏನು ಅಂದ್ರೆ ಭಕ್ತಿ ವೈರಾಗ್ಯ ಸಾಗರ ಅಂತ. ಇವರೆಲ್ಲರೂ ಕೂಡ ಭಕ್ತಿ ಮತ್ತು ವೈರಾಗ್ಯದ ಖನಿಗಳಾಗಿದ್ದರು. ಸಾಗರ ಒಂದು ತೀರ್ಥ. ಆದ್ರಿಂದ ಇವರು ಸಾಗರರು ಅಂದ್ರೆ ತೀರ್ಥನಾಮ ಇವರಿಗೆ ಸೇರಿಸಿಕೊಳ್ಬೇಕು ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ ಎಲ್ಲರೂ ಸಾಗರರು ಅಂದ್ರೆ ಎಲ್ಲರೂ ತೀರ್ಥರು. ಅಂದ್ರೆ ಈ 9 ಮಂದಿಗೆ ಆಚಾರ್ಯರು ವೇದಾಂತ ಸಾಮ್ರಾಜ್ಯಾಭಿಷೇಕ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ನಮಗೆ. ಉಳಿದವರು ಅವರಿಂದ ಸನ್ಯಾಸ ತಗೊಂಡು ಇರ್ಬೋದು, ಅವರು ತೀರ್ಥರಲ್ಲ. ತೀರ್ಥ ಅಂದ್ರೆ ಸಾಮ್ರಾಜ್ಯ, ಆಚಾರ್ಯನಿಂದ ಪಟ್ಟಾಭಿಷಿಕ್ತರಲ್ಲ ವೇದಾಂತ ಸಾಮ್ರಾಜ್ಯದಲ್ಲಿ. ಈ 9 ಮಂದಿ ವಿಶೇಷವಾಗಿ ಆಚಾರ್ಯರಿಂದಲೇ ಸಾಕ್ಷಾತ್ ಸನ್ಯಾಸ ತಗೊಂಡವರು, ಆಚಾರ್ಯರಿಂದಲೇ
ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದವರು ಅಂತ ನಾವು ತಿಳ್ಕೋಬಹುದು ಇಲ್ಲಿ ಬಂದಿರತಕ್ಕಂತಹ ನಾರಾಯಣ ಪಂಡಿತರ ವಚನದಿಂದ. ಎಲ್ಲರೂ ಕೂಡ ಸಾಗರ ಶಬ್ದ ಹಾಕಿದ್ರಿಂದ ಅವರು ತೀರ್ಥರು ಅನ್ನೋದನ್ನ ಅಪೇಕ್ಷಿತ ಅನ್ನೋದನ್ನ ನಾರಾಯಣ ಪಂಡಿತರೇ ಭಾವಪ್ರಕಾಶಿಕದಲ್ಲಿ ಸೂಚನೆ ಮಾಡಿದ್ದಾರೆ, ಸ್ಪಷ್ಟ ಹೇಳಿದ್ದಾರೆ. ಅವರೆಲ್ಲರೂ ತೀರ್ಥರು ಅಂತ ತಿಳಿಸುವುದಕ್ಕೋಸ್ಕರವೇ ಭಕ್ತಿ ವೈರಾಗ್ಯ ಸಾಗರ ಅಂತ ತಾನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಸಾಗರ ಒಂದು ತೀರ್ಥ, ಮಹಾತೀರ್ಥ, ಹಾಗೆ ಇವರೆಲ್ಲ ತೀರ್ಥರು. ಅವರ ಎಲ್ಲರೂ ಭೂಮಿಗಿಳಿದು ಬಂದ ಸೂರ್ಯನಂತೆ ಬೆಳಕು ನೀಡಿದರು, ಕತ್ತಲು ಕಳೆದರು ಅಂತ ಅನ್ನೋ ಮಾತನ್ನ ಹಿಂದೆ ಹೇಳಿದರು ಆ ಆಚಾರ್ಯರ ಶಿಷ್ಯರು. ಆಮೇಲೆ ಇನ್ನು ಒಂದು ವಿಶೇಷ ಅವರ ಉಪಾಸನೆ ಬಗ್ಗೆ ಮತ್ತು ಅವರ ಶಾಸ್ತ್ರ, ಇದರಲ್ಲಿ ಭಕ್ತಿ ವೈರಾಗ್ಯ ಸಾಗರ ಅಂತ ಹೇಳಿದ್ರು. ಒಳ್ಳೆ ಭಕ್ತಿ ಇತ್ತು, ವೈರಾಗ್ಯ ಇತ್ತು, ಆದ್ರೆ ಜ್ಞಾನ ಇರಲಿಲ್ವಾ? ಅದನ್ನು ಹೇಳಲಿಲ್ಲ ಹಿಂದೆ, ಜ್ಞಾನದ ಬಗ್ಗೆ ಒತ್ತು ಕೊಟ್ಟು ಹೇಳಲಿಲ್ಲ. ಆದರೆ ಮುಂದೆ ಹೇಳಿದ್ರು ಬೆಳಕು ತೋರುವವರು ಕತ್ತಲು ಕಳೆಯುವವರು ಅನ್ನೋದು ಜ್ಞಾನದ ಮಾರ್ಗವೇ ಆಯಿತು. ಅದನ್ನು ವಿಶೇಷವಾಗಿ ಹೇಳ್ತಾರೆ. ಅವರ ಉಪಾಸನೆ ಮತ್ತು ಅವರ ಅಧ್ಯಯನದ ಬಗ್ಗೆ ಒಂದು ವಿಶಿಷ್ಟವಾದ ಶ್ಲೋಕ. ಆಚಾರ್ಯ ಸಾಕ್ಷಾತ್ ಶಿಷ್ಯರು. ಮೋಕ್ಷಶಾಸ್ತ್ರತಾಂ ಅಮೃತಾಂಬೋಧಿ ಸೇವೆಯ ನಿತ್ಯ ನಿರ್ವೃತಾ ಚಕ್ರಿ ಚಾರುತರಾರ್ಚಾಸು ಚಕ್ರಿಣ ಚರಣಾರ್ಚಕ ಅಂತ. ಒಂದು ಅವರ ನಿರಂತರ ಮೋಕ್ಷಶಾಸ್ತ್ರ ಅಮೃತಾಂಬೋಧಿ ಸೇವೆಯ ನಿತ್ಯ ನಿರ್ವೃತ. ಅವರು ನಿರಂತರವಾಗಿ ಮೋಕ್ಷಶಾಸ್ತ್ರ ಅಂದ್ರೆ ವೇದ, ಉಪನಿಷತ್ತುಗಳು, ಇತಿಹಾಸ ಪುರಾಣ ಮತ್ತು ಅದರ ಮೇಲೆ ಆಚಾರ್ಯರು ಬರೆದಿರತಕ್ಕಂಥ ಭಾಷ್ಯಗಳು, ಮಹಾಭಾರತ ತಾತ್ವಿರ್ಣಯ, ಭಾಗವತಾತ್ಮ್ಯ, ಇವೇ ಮೋಕ್ಷಶಾಸ್ತ್ರ. ಮೋಕ್ಷಶಾಸ್ತ್ರ ಅನ್ನುವ ಅಮೃತದ ಕಡಲಲ್ಲಿ ನಿರಂತರ ವಿಹರಿಸ್ತಾ ಇರೋದ್ರಿಂದ ಪರಮಾಮೃತ ಸಮುದ್ರ ಮಗ್ನ ಇವ ಬಹಳ ಅದು ಏನು ಅಂದ್ರೆ ಅವರಿಗೆ ಒಂದು ಅಮೃತದ ಸಮುದ್ರದಲ್ಲಿ ಮುಳುಗಿದ ಆನಂದ, ಸದಾ ಆನಂದದಲ್ಲಿ ಆ ಒಂದು ತೃಪ್ತಿ, ಆ ಶಾಸ್ತ್ರಾಧ್ಯಯನದ ತೃಪ್ತಿಯಲ್ಲಿ ಬದುಕಿದವರು. ಅವರು ಎಲ್ಲರೂ ಕೂಡ ನಿರಂತರ ಶಾಸ್ತ್ರಾಮೃತ ಪಾನ ಮಾಡಿ ಸಂತೋಷಗೊಂಡವರು. ಅದರ ಜೊತೆಗೆ ಶಾಸ್ತ್ರ ಪ್ರತಿಪಾದ್ಯನಾದ ಭಗವಂತನ ಅರ್ಚನೆ, ಅದು ಯಾವುದು? ಚಕ್ರಿ ಚಾರುತರ ಅರ್ಚಾಸು. ಇದನ್ನು ಎರಡು ಅರ್ಥ ಈ ಶಬ್ದದಿಂದ ನಮಗೆ ಹೊರಡುತ್ತೆ. ಚಕ್ರಿಗಳಾದ ಚಾರುತರ ಅರ್ಚಗಳು ಅಂದ್ರೆ ಶಾಲಗ್ರಾಮಗಳು, ಚಕ್ರಾಂಕಿತವಾದ ಅರ್ಚ ಅಂದ್ರೆ ಶಾಲಗ್ರಾಮ. ಅಪೂರ್ವವಾದಂತಹ ಶಾಲಗ್ರಾಮಗಳನ್ನ ಅವರು ಪೂಜೆ ಮಾಡ್ತಿದ್ರು ಅಂತ ಒಂದು ಅರ್ಥ. ಚಕ್ರಿ ಅಂದ್ರೆ ಭಗವಂತ, ಅವನ ಚಾರುತರ ಅರ್ಥ ಅಂದ್ರೆ ಆಚಾರ್ಯರು ಕೊಟ್ಟಿರತಕ್ಕಂಥ ಪಟ್ಟದ ದೇವರುಗಳು. ಎರಡು ವಿಧವಾದ ಅರ್ಥವು ಈ ಶಬ್ದದಿಂದ ಹೊರಡುತ್ತೆ. ಆಚಾರ್ಯರು ಕೊಟ್ಟಿರತಕ್ಕಂಥ ಭಗವಂತನ ಚಕ್ರಿಣ ಚರಣಾರ್ಚ, ಆ ಅರ್ಚೆಗಳಲ್ಲಿ ಭಗವಂತನ ಆರಾಧನೆಯನ್ನ ಆಚಾರ್ಯರು ಕೊಟ್ಟ ಪ್ರತಿಮೆಗಳಲ್ಲಿ ಮಾಡ್ತಾ ಇದ್ದವರು. ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಯಾರ್ಯಾರಿಗೆ ಆಚಾರ್ಯರಿಗೆ ಯಾವ್ಯಾವ ಪ್ರತಿಮೆ ಕೊಟ್ಟರು ಅವರ ಪ್ರಣವೋಪಾಸನೆ ಎಂಥದ್ದು ಅಂತ ಗೊತ್ತಾಗುವಂತಹ ಒಂದು ವಿಶಿಷ್ಟವಾದಂತಹ ಉಪಾಸನೆಯನ್ನ ಇಲ್ಲಿ ನಾರಾಯಣ ಪಂಡಿತರು ಸೂಚಿಸ್ತಾರೆ. ಆಚಾರ್ಯರು ಎಲ್ಲರಿಗೂ ಪ್ರಣವೋಪದೇಶ ಮಾಡಿದರು, ಆದರೆ ವಿಷ್ಣು ತೀರ್ಥರಿಗೆ ಎಲ್ಲರಿಗಿಂತ ಹೆಚ್ಚು ರಹಸ್ಯವನ್ನು ತೋರಿಸಿದ್ರು ಅನ್ನೋದು ಅವರು ಕೊಟ್ಟ ಪ್ರತಿಮೆಗಳಲ್ಲೇ ಅರ್ಥ ಆಗತ್ತೆ ನೋಡಿ. ಅಕಾರದ ಉಪಾಸನೆ ಮಾಡುವವರಿಗೆ